ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ವೀಕ್ಷಕರೆಲ್ಲರಿಗೂ ಇಂದು ಶುಕ್ರವಾರ, ಶುಭ ಶುಕ್ರವಾರದೆಂದು ಸಕಲ ಐಶ್ವರ್ಯಗಳಿಗೂ ಒಡತಿಯಾದಂತಹ ಮಹಾಲಕ್ಷ್ಮಿಯನ್ನ ಎಲ್ಲರೂ ಮನಸ್ಸಿನಲ್ಲಿ ಸ್ಮರಿಸೋಣ, ಧ್ಯಾನಿಸ್ತಾ ಈ ದಿನದ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನ ಆರಂಭಿಸೋಣ ಅಂತ ಹೇಳ್ತಾ, ಈ ದಿನ ಗುರುಜಿಯವರು ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಎಂದಿನಂತೆ ನಮಗಾಗಿ ನಿಮಗಾಗಿ ಹೊತ್ತು ತಂದಿದ್ದಾರೆ. ಈ ದಿನ ಗುರುಜಿಯವರು ಕಟಕ ರಾಶಿಯವರಿಗೆ ಇರುವಂತಹ ಒಂದು ಆಯುರ್ಬಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಆಯುರ್ಬಲದಲ್ಲಿ ಏನೆಲ್ಲ ಕಂಟಕಗಳು ಎದುರಾಗುತ್ತೆ, ಇನ್ನ ಈ ಒಂದು ಕಂಟಕಗಳಿಂದ ಹೊರಗೆ ಬರಬೇಕಾದ್ರೆ ಏನೆಲ್ಲ ಪರಿಹಾರಗಳನ್ನ ನಾವು ಹುಡುಕೋಬಹುದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಿದ್ದಾರೆ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮವನ್ನ ಆರಂಭಿಸೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಶುಕ್ರವಾರ, ಶುಭ ಶುಕ್ರವಾರದಂದು ಏನೆಲ್ಲ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ ಗುರುಜಿ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೇ ಪುರೋಹಿನಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ಪ್ರಸನ್ನಾಚ್ಚ ಭವ ಸರ್ವದಾ. ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾಚ್ಚ ಭವ ಸರ್ವದಾ. ಈ ದಿನ ಶುಕ್ರವಾರ, ವಿಜಯನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ಸಂಧ್ಯಾಯೋಗ, ಕೌತುಲ ಕರ್ಣ, ಸಾಧ್ಯಯೋಗ ಕೌತುಲ ಕರ್ಣ. ವಿಶೇಷ ದಶಮಿ ತಿಥಿ ಶುಕ್ರವಾರ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ ಶುಕ್ರ ದಶೆಯಲ್ಲಿ ಈ ದಿನ ಸೂರ್ಯೋದಯ 6:47 ಆಗಿದೆ. ಸೂರ್ಯಾಸ್ತ ಸಂಜೆ 6:07 ಅದೇ ರೀತಿ ಈ ದಿನದ ರಾಹುಕಾಲ, ಸೂರ್ಯೋದಯಕ್ಕೆ ಸರಿಯಾಗಿ ರಾಹುಕಾಲವನ್ನ ತಗೊಳ್ಳೋದಾದರೆ ಈ ದಿನ 11 ಗಂಟೆಗೆ ಪ್ರಾರಂಭ ಆಗುತ್ತೆ. 12:27 ರಾಹುಕಾಲ ಮುಗಿದೋಗುತ್ತೆ. ಈ ದಿನದ ದುರ್ಮುಹೂರ್ತ 9:00 10:00. ಶುಭ ಅಶುಭ ದುರ್ಮುಹೂರ್ತ, ಜಾಗ್ರತೆ ಇರಬೇಕು. ಮತ್ತೆ ಈ ದಿನ ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ. ಅಭಿಜಿತ್ ಲಗ್ನ ಎಲ್ಲಾ ಕೆಲಸ ಕಾರ್ಯಗಳು ತುಂಬಾ ವಿಶೇಷವಾದ ಒಂದು ಲಗ್ನ. ಈ ಅಭಿಜಿತ್ ಲಗ್ನ 12:35 12:45 ತನಕ ಇರುತ್ತೆ. ಅಂದ್ರೆ ಕೇವಲ 20 ನಿಮಿಷಗಳ ಕಾಲ ಸಿಗುವಂಥದ್ದು. 10 ನಿಮಿಷಗಳ ಕಾಲ, 20 ನಿಮಿಷದ ಕಾಲ ಇರುತ್ತೆ ತ್ಯಾಜ್ಯ ಕಾಲ, ವ್ಯಯ ಕಾಲವನ್ನು ಸೇರಿಸಿದಾಗ. ಈ ಸಮಯದಲ್ಲಿ ತಾವು ಎಲ್ಲ ಶುಭ ಸಮಾರಂಭಗಳು, ಶುಭ ಕಾರ್ಯಗಳನ್ನ, ಎಲ್ಲ ಮಾತುಕತೆ ಎಲ್ಲ ಮಾಡ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಈ ದಿನ ತುಂಬಾ ವಿಶೇಷವಾದ ದಿನ. ಶುಕ್ರವಾರ ಅಂದಿದ ತಕ್ಷಣ ನಮಗೂ ನಿಮ್ಗೆಲ್ಲರಿಗೂ ಸಹ ಮನೆಯಲ್ಲಿ ಏನೋ ಒಂಥರ ಹಬ್ಬದ ವಾತಾವರಣ. ಬೆಳಗ್ಗೆನೇ ಎದ್ದು ಸ್ನಾನಗಳ ಮಾಡಿ ದೇವ್ರ ಪೂಜೆ ಎತ್ತಿ ದೀಪ ಹಚ್ಚಿ, ಗಂಟೆ ಮುಟ್ಟದೇ ಇರತಕ್ಕಂಥವ್ರು ಗಂಟೆ ಹೊಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ಗಂಟೆ ಹೊಡಿಬೇಕಾ ಹೊಡಿಬಾರ್ದ ಇನ್ನು ಕನ್ಫ್ಯೂಷನ್ಲೇ ಇರಿದ್ರೆ. ಕನ್ಫ್ಯೂಷನ್. ಗಂಟೆಯನ್ನ ಹೆಣ್ಮಕ್ಳು ಮುಟ್ಲೇಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಮುಟ್ಟಬಾರ್ದು? ಅದೊಂದು ವೈಜ್ಞಾನಿಕ ಹಿನ್ನೆಲೆ, ಲೋಹದ ತತ್ವ. ಆದ್ರೆ ಬೇರೊಬ್ರು ಯಾರಾದ್ರೂ ಮನೆಯಲ್ಲಿ ಗಂಟೆಯನ್ನ ಒಡೆಯೋದ್ರಿಂದ ಪುರುಷರು, ಹೆಣ್ಮಕ್ಳು ಮಂಗಳಾರತಿ ಮಾಡಬಹುದು. ಆದ್ರೆ ಹೆಣ್ಮಕ್ಳೇ ಗಂಟೆ ಹೊಡ್ಕೊಂಡು ಮಂಗಳಾರತಿಯನ್ನ ಮಾಡಬಾರದು, ಸತ್ಯ. ಅದರಿಂದ ಹೆಣ್ಣುಮಕ್ಕಳು ಗಂಟೆ ಹೊಡ್ಕೊಂಡು ಪೂಜೆ ಮಾಡುವಂಥದ್ದು ನಮ್ಮ ಶಾಸ್ತ್ರದ ಪ್ರಕಾರ ನಿಷಿದ್ಧವಾಗಿದೆ.
ಅದೇ ರೀತಿ ಈ ದಿನ ಎಲ್ಲ ಮನೆಗಳಲ್ಲೂ ಪೂಜೆ ಪುನಸ್ಕಾರಗಳು ಭಗವಂತನಿಗೆ ಎಲ್ಲ ನಿವೇದನೆ ಆಗ್ತಾ ಇರುತ್ತೆ. ಆದರೆ ಎಲ್ಲ ಮನೆಗಳಲ್ಲೂ ಒಂದು ವಿಚಾರ, ಯಾವುದೋ ಹೆಣ್ಮಕ್ಳು ಪೂಜೆ ಮಾಡ್ತಿದ್ರೆ ಗಂಡು ಮಕ್ಕಳೆಲ್ಲ ಶುರು ಹಚ್ಕೊಂಡ್ಲಾ ಪೂಜೆ, ಇನ್ನು ತಿಂಡಿ ತೀರ್ಥ ಇವತ್ತೇನೂ ಇಲ್ಲ ಅಂತ ಗೊಣಕೊಳ್ಳೋ ಅಂಥದ್ದು. ಇಂಥದ್ದೆಲ್ಲ ಮಾಡಬಾರ್ದು ದೇವ್ರ ಪೂಜೆಯಲ್ಲಿ. ಅವೆಲ್ಲ ಬ್ರಹ್ಮಹತ್ಯೆ ದೋಷಗಳಾಗ್ಬಿಡುತ್ತೆ. ಅವ್ರು ಏನೇ ಪೂಜೆ ಮಾಡಿದ್ರು ಮೊದಲು ಫಲ ಸಿಗೋದೇ ನಿಮಗೆ. ಅದನ್ನು ಡಿಸ್ಟರ್ಬ್ ಮಾಡೋದ್ರಿಂದ ಕೆಟ್ಟದಾದ್ರೂ ನಿಮಗೆ ಬರುತ್ತೆ. ಆದ್ರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ. ಅವ್ರ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಂದ್ರೆ ಬಿಟ್ಬಿಡಿ. ಏನು ಅವ್ರ ಕೆಲಸ ಇವತ್ತೊಂದಿನ ನೀವೇ ಮಾಡ್ಕೊಳ್ಳಿ. ನಿಮ್ಮ ಗಂಡು ಮಕ್ಳು ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಇಲ್ಲ, ಮಾಡ್ಕೋಬೋದು. ಈಗಿನ ಕಾಲದಲ್ಲಿ ಎಲ್ಲಾ ಗಂಡಸರು ಮಾಡೋ ಕೆಲಸ ಹೆಣ್ಮಕ್ಳು ಮಾಡ್ತಿದ್ದಾರೆ, ಹೆಣ್ಮಕ್ಳ ಕೆಲಸ ಎಲ್ಲ ಗಂಡಸರು ಮಾಡ್ತಿದ್ದಾರೆ. ಎಲ್ಲಾ ತರದ್ದು ವರ್ಕ್ ಇಂಥದ್ದು ಮಾಡೋಂಗಿಲ್ಲ ಅನ್ನೋಗಿಲ್ಲ, ಅಂತ ಕೆಲಸಗಳೆಲ್ಲವೂ ಸಹ ಮಾಡ್ತಾರೆ. ನೀವು ನೇಪಾಳದಲ್ಲಿ ನೋಡ್ಬೇಕು. ನೇಪಾಳದಲ್ಲಿ ಸಿಟಿ ಬಸ್ಸು ಡ್ರೈವರ್ ಹೆಣ್ಮಕ್ಳು, ಲಾರಿ ಓಡಿಸೋದು ಹೆಣ್ಮಕ್ಳು, ಆಟೋ ಓಡಿಸೋದು ಹೆಣ್ಮಕ್ಳು, ಕಾರ್ ಓಡಿಸೋದು ಹೆಣ್ಮಕ್ಳು. ಎಲ್ಲಿ ನೋಡಿದ್ರು ಹೆಣ್ಮಕ್ಳು. ಗಂಡಸರೆಲ್ಲ ಈ ಕಡೆ ಭಾರತ ದೇಶಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಯಾವ ಆಫೀಸಲ್ಲಿ ನೋಡಿದ್ರು ಅವರೇ. ಅಂತಂದ್ರೆ ಎಲ್ಲಾ ಕೆಲಸಗಳನ್ನು ಮಾಡೋ ಅಂತ ಒಂದು ಶಕ್ತಿ ಹೆಣ್ಮಕ್ಳಿಗೆ ಬಂದಿದೆ. ಅಷ್ಟೊಂದು ಧೈರ್ಯವಂತರಾಗಿದ್ದಾರೆ ನಮ್ಮ ಹೆಣ್ಮಕ್ಳು. ಅಷ್ಟೊಂದು ಎಲ್ಲಾ ಕೆಲಸಗಳೆಲ್ಲ ನಾವ್ಯಾವ್ದಲ್ಲಿ ಕಮ್ಮಿ ಅಂತ ಹೇಳಿ ಈ ಅರ್ಧ ನಾರೀಶ್ವರ ಅನ್ನೋ ಹಾಗೆ ಈ ಅರ್ಧ ನಾರಿಗಳು ಗೊತ್ತಲ್ಲ, ಶಿವನ ಒಂದು ತತ್ವ, ಆ ರೀತಿ ಸಮಭಾಗದಲ್ಲಿ ಅವ್ರು ಬೆಳೀತಿದ್ದಾರೆ. ಎಷ್ಟೇ ಬೆಳೆದ್ರೂ ಸಹ ಎಲ್ಲೋ ಒಂದು ಜಾಗದಲ್ಲಿ ಹೆಣ್ಮಕ್ಳನ್ನ ನಾವು ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದು ಅರ್ಥನೇ ಆಗೋದಿಲ್ಲ. ಇರ್ಲಿ ಆ ವಿಚಾರ. ಈ ದಿನ ಶುಕ್ರ ದಶೆ, ಶುಕ್ರ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದಲ್ಲಿ ಸೂರ್ಯೋದಯ ಆಗಿರ್ತಕ್ಕಂಥದ್ದು. ಭರಣಿ ನಕ್ಷತ್ರ ಅಂದ್ರೆ ಶುಕ್ರಾಧಿಪತಿ. ಈ ಶುಕ್ರ ಮತ್ತೆ ಶುಕ್ರವಾರ ಬೇರೆ. ಶುಕ್ರನ ಸ್ಥಾನ ವಿಶೇಷ. ಶುಕ್ರ ಅಂದಿದ ತಕ್ಷಣ ನಮಗೆ ಗೊತ್ತು ಏನಪ್ಪಾ ಅಂತಂದ್ರೆ ಆರ್ಥಿಕ ಸ್ಥಿತಿ, ಹಣ, ಪ್ರೀತಿ, ವಿಶ್ವಾಸ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಕುಟುಂಬದಲ್ಲಿ ನೆಮ್ಮದಿ, ಗಂಡ ಹೆಂಡತಿಯರಲ್ಲಿ ನೆಮ್ಮದಿ. ಎರಡನೇದಾಗಿ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ. ಇವೆರಡರ ಐಕ್ಯವಾದಂಥ ದಿನ, ತುಂಬಾ ವಿಶೇಷವಾದ ದಿನ ಈ ಶುಕ್ರವಾರ, ಅದು ಪುಷ್ಯ ಮಾಸದಲ್ಲಿ. ಅಷ್ಟೇ ಅಲ್ಲ, ಪುಷ್ಯ ಮಾಸದಲ್ಲಿ ಈ ನಕ್ಷತ್ರದಲ್ಲಿ ತುಂಬಾ ದಶಮಿ ತಿಥಿ ಬೇರೆ ಬಂದಿದೆ. ಇನ್ನೂ ಅದ್ಭುತ. ಮತ್ತೆ ಸಾಧ್ಯ ಯೋಗ ಅಂತಂದ್ರೆ ಈ ದಿನ ನಾವೇನ್ ಮಾಡಿದ್ರು ಸಾಧ್ಯ ಆಗುತ್ತೆ ಅಂತ. ತುಂಬಾ ವಿಶೇಷ ನೋಡಿ. ಈ ದಿನ ನಿಮ್ಗೆ 2 ತಂತ್ರವನ್ನ ನಾನು ಹೇಳ್ಕೊಡ್ತಿದ್ದೀನಿ. 2 ತಂತ್ರ ಪ್ರಯೋಗ. ಏನ್ ಮಾಡಬೇಕು ನೀವು ಈ ದಿನ ವಿಶೇಷವಾಗಿ? ಒಂದು ಕಪ್ಪು ಇದ್ದಿಲು, ಸಣ್ಣ ಇದ್ದಿಲು ತಗೊಳ್ಳಿ. ಇದ್ದಿಲು ನಿಮ್ಗೆ ಕೋಲ್ ಎಲ್ಲ ಕಡೆ ಸಿಗುತ್ತೆ. ಆ ಇದ್ದಿಲನ್ನು ತಗೊಂಡು ಆ ಇದ್ದಿಲ್ ಮೇಲೆ ಏನಂತ ಬರಿಬೇಕು? ನಿಮ್ಮ ಯಾರ ಕುಟುಂಬದಲ್ಲಿ, ಇದನ್ನ ಹಿಂದೂ ಮುಂದೆ ಹೇಳ್ತಿದ್ದೆ, ಏನ್ ಬೇಕಾದ್ರೂ ಮಾಡ್ಬೋದು ಈ ವಿಚಾರದ ಅಂತ ಪ್ರಯೋಗ ಇದು. ಮನೆಯಲ್ಲಿ ತುಂಬಾ ಗಲಾಟೆ ಆಗ್ತಿರುತ್ತಲ್ಲ, ಈ ಶುಕ್ರದಶೆಯಲ್ಲಿ ಹುಟ್ಟಿದವರು ಪರಸ್ತ್ರೀ ಸವಾಸ ಜಾಸ್ತಿ ಮಾಡ್ತಾರೆ ಅಂತ. ಅದು ಶುಕ್ರದಶೆಯಲ್ಲಿ ಜನನವಾಗ್ಬಿಟ್ಟು ಅದು ಮಿಥುನ ಲಗ್ನ ಆಗಿದ್ರೆ ಇನ್ನ ಗೋವಿಂದ. ಆ ಮನುಷ್ಯನ್ಗೆ ತುಂಬಾ ಹೆಣ್ಮಕ್ಳ ಜೊತೆ ಪರಾಭವ ಇದ್ದೇ ಇರುತ್ತೆ. ಅದರಿಂದ ಅಂತ ಆ ರೀತಿ ಏನಾದ್ರೂ ಮನೆಯಲ್ಲಿ ನಡೀತಾ ಇದ್ರೆ ಹೆಣ್ಮಕ್ಳು ಮಾಡೋ ಅಂತ ಒಂದು ವಿಶೇಷವಾದ ಕೆಲಸ ಇದು. ಒಂದು ಹಿದ್ದಿಲ್ ತಗೊಳ್ಳಿ. ಹಿದ್ದಿಲ್ ತಗೊಂಡು ಆ ಹಿದ್ದಿಲಿನ ಮೇಲೆ ಕರ್ಪೂರ, ಸ್ವಲ್ಪ ಕರ್ಪೂರ ತಗೊಂಡು ಹೆಸರು ಬರೀರಿ. ಅದೇನು ಕಾಣಿಸ್ದೇ ಇಲ್ಲಿ, ನಿಮ್ಮ ಮನೆಯವರ ಹೆಸರು ಬರೆದು ಬಿಡ್ಬೇಕು. ಬರೆದು ಅದ್ರ ಮೇಲೆ 3 ಥರದ ಎಣ್ಣೆ ಅದ್ರ ಮೇಲೆ ಹಾಕ್ಬಿಡ್ಬೇಕು. ಸ್ವಲ್ಪ ಕರ್ಪೂರ ಪುಡಿ ಮಾಡಿ ಹಾಕ್ಬಿಟ್ಟು ಬೆಂಕಿ ಇಟ್ಬಿಡಿ. ಕೆಂಡ ತರ ಹಾಕ್ಬೇಕು. ಅದನ್ನ ಹಾಗೆ ಬಿಟ್ಬಿಡಿ ಅಷ್ಟೇ. ಎಲ್ಲಾದ್ರೂ ಮಾಡಿ ಇದನ್ನ, ಮನೆಯಲ್ಲೋ ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಮಾಡಿ, ತೊಂದರೆ ಇಲ್ಲ. ಅಥವಾ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ ಹಾಕ್ತಿರಲ್ಲ, ಆ ಸಮಯದಲ್ಲಿ ಈ ರೀತಿ ಬರೆದ್ಬಿಟ್ಟು 3 ಥರದ್ದು ಎಣ್ಣೆ ಹಾಕಿ ಆ ಒಂದು ಹಿದ್ದಿಲ್ ನೀವು ಮಾಡಿರ್ತಲ್ಲ ಅದನ್ನ ಸಾಂಬ್ರಾಣಿ ಹೊಗೆಗೆ ಉಪಯೋಗ ಮಾಡ್ಬಿಡಿ ಅಲ್ಲಿ ಜೊತೆಯಲ್ಲಿ. ಅವಾಗೆ ಮನೆಯೆಲ್ಲ ಹರಡುತ್ತೆ. ಅದೇ ರೀತಿ ಹೊರಗಡೆ ಇರೋ ಗಮನ ಮನೆ ಕರೆ ಗಮನ ಬಂದ್ಬಿಡುತ್ತೆ ನಿಮ್ಮ ಮನೆಯವ್ರಿಗೆ. ಇಂಥ ಅದ್ಭುತವಾದ ತಂತ್ರ ಪ್ರಯೋಗ ಇದನ್ನ ನೀವು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಸುಖ ಸಂಸಾರವನ್ನ ಮಾಡಬಹುದು. ಬೇರೆ ಕಡೆ ಎಲ್ಲೋ ಗಮನ ಇದ್ರೆ ನಿಮ್ಮ ಕಡೆಗೆ ಸೆಳ್ತಾ. ಇದೊಂದು ತಂತ್ರ, ಇದನ್ನು ನೀವು ಮಾಡ್ಕೋಬಹುದು. ಮತ್ತೆ ಅಷ್ಟೇ ಅಲ್ಲ, ವಿಶೇಷವಾಗಿ ಈ ದಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಕರ್ಕಾಟಕ ರಾಶಿಯ
ಆಯುರ್ ಎಷ್ಟು ಆಯುಷು, ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟು ಕಂಟಕಗಳು ಬರುತ್ತೆ, ಯಾವ ರೀತಿ ಬರುತ್ತೆ ಅಂತ ನಾವು ಮೊನ್ನೆ 3 ದಿನದಿಂದ 3 ರಾಶಿ ತಿಳಿಸ್ತಾ ಬಂದಿದ್ವಿ. ಪ್ರತಿಯೊಬ್ಬರು ಆಶ್ರಮಕ್ಕೆ ಭೇಟಿ ಕೊಡೋರೆಲ್ಲ ನಮ್ಮ ಜೀವನದಲ್ಲಿ ನೀವು ಹೇಳ್ದಂಗೆ ಆಯ್ತು, ಬೇಗ ಪರಿಹಾರ ಕೊಡಿ ಅಂತ. ಆ ಪರಿಹಾರ ಕೊನೆಯ ಹಂತದಲ್ಲಿ ತಿಳಿಸ್ತೀನಿ ನಾನು. ಆದ್ರೆ ಇದನ್ನ ಬರ್ದಿಟ್ಕೊಳ್ಳಿ ಅಂತ ಹೇಳೋರು ಪ್ರತಿಯೊಂದು ಡಾಕ್ಯುಮೆಂಟ್ರಿ ಮಾಡಿರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಉಪಯೋಗ ಇದು. ಮುನ್ನೆಚ್ಚರಿಕೆ, ಜವಾಬ್ದಾರಿ. ನೆನ್ನೆ ಒಂದು ತಾಯಿ ಕೇಳ್ತಿದ್ರು, ಗುರುಗಳೇ ನನ್ನ ಮಗಳನ್ನ ಕಾಲೇಜ್ ಜೊತೆಯಲ್ಲಿ ಎಲ್ಲೋ ಟ್ರಿಪ್ ಕಳಿಸ್ಬೇಕು ಅನ್ಕೊಂಡಿದ್ವಿ, ಈ ಗಂಡಾಂತರ ನೋಡಿದ್ರೆ ನಂಗೆ ಕಳಿಸ್ಬಾರ್ದು ಅಂತ. ಹೌದು, ಬೇಡ. ಯಾಕೆ ಬೇಕು ಸುಮ್ಮನೆ ಗಂಡಾಂತರ ಇದ್ದಾಗ? ಕಳ್ಸೋದು ಬೇಡ. ಹೋಗದೆ ಹೋದ್ರೆ ಏನೂ ಆಗಲ್ಲ. ಎಚ್ಚರಿಕೆ ನಾವು ಇರ್ಬೇಕಲ್ವಾ ಆ ಒಂದು ವಿಚಾರದಲ್ಲಿ. ಎಚ್ಚರಿಕೆ ಅಂದಿದ ತಕ್ಷಣ ಕೆಲವರು ಎಷ್ಟೋ ಜನಕ್ಕೆ ಎಚ್ಚರಿಕೆ ಎಲ್ಲಿ ಮೂಡ್ ಬರುತ್ತೆ? ಕನ್ಸಲ್ಲಿ ಮೂಡ್ ಬರುತ್ತೆ. ನೋಡಿ, ನಾವು ಏನ್ ಹೇಳ್ತೀವಿ, ಕನ್ಸಲ್ಲಿ ಏನೋ ಒಂದು ಕಾಣಿಸ್ತು. ಕನ್ಸಲ್ಲಿ ಅನ್ನ ಆಹಾರಗಳೆಲ್ಲ ಕಾಣಿಸುತ್ತೆ. ಹಣ್ಣ ತಿಂದಿದ್ದಾರೆ ಅಂತಂದ್ರೆ, ಬಿಳಿ ಅನ್ನವನ್ನ ಕನ್ಸಲ್ಲಿ ತಿಂದಿದ್ದಾರೆ ಅಂತಂದ್ರೆ ಸಾಕು, ಬಂತು ವಕ್ರಸ್ಥಾನ, ಅನೇಕ ಅನಾರೋಗ್ಯಗಳು ಸ್ಟಾರ್ಟ್ ಆಯ್ತು. ಕನ್ಸಲ್ಲಿ ಊಟವನ್ನ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಕನಸಿನಲ್ಲಿ ಹೂವುಗಳು ಕಾಣಿಸ್ಲಿ, ಶುಭ. ಮತ್ತೆ ಈ ಹೆಣ್ಣು ಮಕ್ಕಳು ವಯಸ್ಸಂತಂದ್ರೆ ಯಂಗ್ಸ್ಟಾರ್ಸ್, ಪ್ರಾಯದ ಹೆಣ್ಮಕ್ಳಾಗ್ಬೋದು ಪುರುಷರಾಗ್ಬೋದು, ಅವ್ರೇನಾದ್ರೂ ಹೊಸ ಬಟ್ಟೆ ಹಾಕೊಂಡಿರೋ ಹಾಗೆ, ಅದ್ರ ಮೇಲೆ ಏನಾದ್ರೂ ಎಂಬ್ರಾಯ್ಡರಿ ವರ್ಕ್ ಇಂಥದ್ದೇನಾದ್ರೂ ಬಣ್ಣ ಹಾಕೊಂಡಿರೋ ತರ ಬಟ್ಟೆಗಳೇನಾದ್ರೂ ಧರಿಸ್ತಾ ಇರೋದು ಅದನ್ನ ಕಾಣಿಸ್ತು ಅಂತಂದ್ರೆ ಇಮಿಡಿಯೇಟ್ ಮದುವೆ ಫಿಕ್ಸ್ ಆಗುತ್ತೆ ಅಂತ. ಒಳ್ಳೆ ಮದುವೆ ಆಗುತ್ತೆ ಅಂತ, ಒಳ್ಳೆ ಹುಡುಗ ಸಿಗ್ತಾನೆ, ಯಾವ್ದೋ ಪ್ರೇಯಸಿ ಸಿಗ್ತಿದ್ದಾಳೆ ಅಥವಾ ಪ್ರೇಯಸ ಲವರ್ ಸಿಗ್ತಾರೆ ಅಂತ ನೆನ್ಪಿಟ್ಕೊಳ್ಳಿ. ಈ ರೀತಿ. ಅದೇ ರೀತಿ ಇನ್ನು ಕೆಲವರ ಕನಸುಗಳಲ್ಲಿ ಎಷ್ಟೋ ಜನ ಹಿರಿಯರು ಸತ್ತೋಗಿರೋರು ಕಾಣಿಸ್ತಾ ಇರ್ತಾರೆ. ಅದ್ರದ್ದು ಏನು ಪ್ರತಿಫಲ, ಕಾಣಿಸಿದ್ರೆ ಏನು, ಕಾಣಿಸದೆ ಹೋದ್ರೆ ಏನು. ಮತ್ತೆ ಕೆಲವೊಂದು ಹೇಳ್ತೀನಿ ನಾನೀಗ, ದೊಡ್ಡ ಸೀಕ್ರೆಟ್ಸ್ ಪ್ರತಿಯೊಬ್ಬರು ಕನಸಲ್ಲೂ ಬರೋವಂಥದ್ದು. ನೋಡೋಣ. ಖಂಡಿತ ಗುರುಜಿ, ಶಕುನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಮಾಹಿತಿಗಾಗಿ ಧನ್ಯವಾದಗಳು. ವೀಕ್ಷಕರೇ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಶುಭ ಸಮಾರಂಭಗಳು ಇನ್ನು ಕೆಲವೇ ದಿನಗಳಲ್ಲಿ ನಡೆಯುತ್ತೆ ಅನ್ನೋದೇ ಆದ್ರೆ ನೀವೇನ್ ಮಾಡ್ಬೋದು, 15 ದಿನ ಮುಂಚಿತವಾಗಿ ನಿಮ್ಮ ವಿಳಾಸವನ್ನ, ಸ್ವವಿವರವನ್ನ, ಹೆಸರು, ಜನ್ಮರಾಶಿ, ನಕ್ಷತ್ರ, ಯಾವುದೇ ರೀತಿಯಾದಂತಹ ಮಾಹಿತಿ ಇದ್ದಲ್ಲಿ ಅಥವಾ ಆಮಂತ್ರಣ ಪತ್ರಿಕೆ ಅಥವಾ ಆಹ್ವಾನ ಪತ್ರಿಕೆ ಅಂತ ಏನ್ ಹೇಳ್ತೀವಿ, ಅದರ ಒಂದು ಪ್ರತಿಯ ಜೊತೆಗೆ ನಿಮ್ಮ ಭಾವಚಿತ್ರಗಳನ್ನ ಕೂಡ ನೀವು ಕಳಿಸ್ಕೊಡ್ಬಹುದು. ಕಾರ್ಯಕ್ರಮದಲ್ಲಿ ನಿಮ್ಮ ಭಾವಚಿತ್ರವನ್ನ ಪ್ರಸಾರ ಮಾಡ್ತೀವಿ. ಇನ್ನು ಗುರುಜಿಯವರ ದೇವಿಶ್ರೀ ಮಹಾ ಸಂಸ್ಥಾನ ಆಶ್ರಮದಲ್ಲಿ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಸೋಮವಾರದ ದಿನದಂದು ರುದ್ರಾಭಿಷೇಕ ಹಾಗೂ ಶುಕ್ರವಾರದಂದು ಲಲಿತಾ ಸಹಸ್ರನಾಮಾವಳಿ ಅರ್ಚನೆ ನಡೆಯುತ್ತೆ. ಈ 2 ವಿಶೇಷ ಪೂಜೆಗಳ ಒಂದು ಪ್ರಸಾದವನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ಉಚಿತವಾಗಿ ನಮ್ಮ ಜೀ ಕನ್ನಡ ವಾಹಿನಿ ಮಾಡ್ತಾ ಇದೆ. ಈ ಸೌಲಭ್ಯವನ್ನ, ಈ ಒಂದು ಅವಕಾಶವನ್ನ ನಿಮ್ಮದಾಗಿಸ್ಕೊಳ್ಳಿ. ಆದಷ್ಟು ಬೇಗ ಪತ್ರಗಳನ್ನ ನಮಗೆ ಬರೆದು ಕಳಿಸಿ ಅಂತ ಹೇಳ್ತಾ ವಿಳಾಸವನ್ನ ತಿಳಿಸ್ತಾ ಇದ್ದೀನಿ. ವಿಳಾಸವನ್ನ ಬರೆದಿಟ್ಕೊಳ್ಳಿ. ನಮ್ಮ ವಿಳಾಸ ಜೀ ಕನ್ನಡ ವಾಹಿನಿ, ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, ಓಂಕಾರ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5119, MG ರಸ್ತೆ, ಬೆಂಗಳೂರು 1. ಸ್ವಪ್ನದಲ್ಲಿ ಅಥವಾ ಕನಸಿನಲ್ಲಿ ನಾವು ಏನನ್ನ ಕಂಡ್ರೆ ಅದು ಏನನ್ನ ಸೂಚಿಸುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರು. ಇನ್ನಷ್ಟು ಈ ರೀತಿಯಾದಂತಹ ಒಂದು ವಿಶೇಷ ಸೊಗಸಾದಂತಹ ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಕನಸಿನಲ್ಲಿ ಹಿರಿಯರು, ಎಷ್ಟೋ ಜನಕ್ಕೆ ಕನಸು ಯಾವ ರೀತಿ ಬರುತ್ತೆ, ಯಾವ ಸಮಯದಲ್ಲಿ ಬರುತ್ತೆ ಇನ್ನು ಕನ್ಫ್ಯೂಸ್. ಹಗಲತ್ತು ಕನಸಲ್ಲಿ ಬರುವಂಥದ್ದು ಯಾವುದು ನಡೆಯೋದಿಲ್ಲ, ಒಂದು ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ 4ನೇ ಯಾಮ ಅಂತಂದ್ರೆ ಸುಮಾರು 3 ರಿಂದ 5 ಗಂಟೆಯ ಮಧ್ಯದಲ್ಲಿ, ಈ ಯಾಮದಲ್ಲಿ 6 ಗಂಟೆ, ಈ ಯಾಮದಲ್ಲಿ ಯಾವುದೇ ಒಂದು ಕನಸು ಬರಲು ನಿಜ ಆಗುತ್ತೆ ಅಂತ. ಅತಿ ಶೀಘ್ರದಲ್ಲಿ 1 ತಿಂಗಳೊಳಗಡೆ ಫಲ ನಡೆಯುತ್ತೆ. 3 ರಿಂದ ಮೇಲೆ ಅಂತಂದ್ರೆ 1 ಗಂಟೆಯಿಂದ 3 ಗಂಟೆ ಮಧ್ಯರಾತ್ರಿಯಲ್ಲಿ ಕನಸು ಬಂದ್ರೆ 6 ತಿಂಗಳಲ್ಲಿ ಅದು ನಡೆಯುತ್ತೆ ಅಂತ. ರಾತ್ರಿ 10 ಗಂಟೆಯಿಂದ 1 ಗಂಟೆ ಮಧ್ಯದಲ್ಲಿ ನಡೆದ್ರೆ 1 ವರ್ಷದಲ್ಲಿ ನಡೆಯುತ್ತೆ ಅಂತ. ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗಡೆ ಅಂದ್ರೆ ಸಾಯಂಕಾಲ ಮಲಗಿರ್ತಾರಲ್ವಾ ಅವ್ರು ನಡೆದ್ರೆ ಅದು 3 ವರ್ಷದಲ್ಲಿ ಆಗತ್ತೆ ಅಂತ. ಆದ್ರೆ ಹಗಲೊತ್ತು ಬರುವಂತ ಕನಸಲ್ಲಿ ಯಾವುದೇ ಕೆಟ್ಟ ಕನಸು ಬಂದ್ರು, ಒಳ್ಳೆ ಕನಸು ಬಂದ್ರು ಅದು ನಡೆಯೋದಿಲ್ಲ, ನಿಮ್ ಕನಸು ನನ್ಸಾಗೋದಿಲ್ಲ ಅಂತ. ಬೆಳಗಿನ ಜಾವ ಬರ್ತಕ್ಕಂಥ ಕನಸು ಶುಭನೇ, ಅದು ಅದ್ರಲ್ಲಿ ಏನ್ ಸೋರ್ಸುತ್ತೋ ಆ ರೀತಿ ಆಗತ್ತೆ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಅರಿಯೋ ನೀರು ಕಾಣಿಸ್ತಾ ಇರುತ್ತೆ. ಅರಿಯೋ ನೀರು ಕಾಣಿಸ್ತಿದೆ, ಅರಿಯೋ ನೀರು ಹರಿತಾ ಇದೆ, ಹೋಗ್ತಿದೆ ಅಂತಂದ್ರೆ ಮನೆಯಲ್ಲಿರೋ ದುಡ್ಡು ಹೋಗ್ತಿದೆ, ಯಾರಿಗೋ ಶೂರಿಟಿ ಆಗ್ತಿದ್ರೆ ಲಕ್ಷ ಕೊಟ್ಟು ಕಳ್ಕೊಂತಾ ಇದ್ರ ಅಂತ ಅರ್ಥ. ಹೋಯ್ತು ಅಷ್ಟೇ, ಬರಲ್ಲ ಇನ್ನದು, ಲಾಸ್ ಆದಂಗೆ. ನೆನ್ಪಿಟ್ಕೊಂಬಿಡಿ, ಎಚ್ಚರಿಕೆ ಹಾಕ್ಬಿಡ್ಬೇಕು ನೀವು. ನೀರು ಕಾಣಿಸ್ತಿದೆ, ಇನ್ ತೊಂದರೆ ಆಗತ್ತೆ ಅಂತ. ಮತ್ತೆ ಇನ್ ಕೆಲವ್ರಿಗೆ ಹಿರಿಯರು ಕಾಣಿಸ್ತಾರೆ.
ತೀರ್ಕೊಂಡಿರತಕ್ಕಂಥವ್ರು ಹಳಬ್ರೆಲ್ಲ ಎಷ್ಟೋ ಜನಕ್ಕೆ ಏನೋ ಕೆಟ್ಟ ಕನ್ಸು ಬರ್ತಿದೆಯಲ್ಲ ತೀರ್ಕೊಂಡಿರಲ್ಲ ಅಂದ್ರೆ ಅವ್ರು ಎಚ್ಚರಿಕೆ ಕೊಡ್ತಿದ್ದಾರೆ, ಏನೋ ಜಾಗೃತೆ ವಹಿಸು, ಏನೋ ನಿಂಗೆ ಬರ್ತಾ ಇದ್ದಾರೆ, ಶತ್ರುಗಳು ಬರ್ತಾ ಇದಾರೆ, ನಿಂಗೆ ಏನೋ ತೊಂದರೆ ಆಗುತ್ತೆ ಅಂತ. ಆಗ್ಲಿಂದ ನಾನು ಎಚ್ಚೆತ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತೆ ಇನ್ ಕೆಲವ್ರಿಗೆ ಶುಭವಾಗಿ ಒಂದು ವಿಧವೆಯರ್ ಕಾಣಿಸುವಂಥದ್ದು ಜಾಸ್ತಿ. ಅದು ನಮ್ಮ ದೊಡ್ಡಮ್ಮ ಮಗಳು ವಿಧವೆ, ಅವಳು ಕನ್ಸಲ್ಲಿ ಬರ್ತಿದ್ದಾಳೆ, ವಿಧವೆ ಆಗಿ ಸತ್ತೋಗಿದ್ಲು, ಕನ್ಸಲ್ಲಿ ಬರ್ತಿದ್ದಾಳೆ. ಯಾರೋ ಒಬ್ರು ವಿಧವೆ ಕಾಣಿಸಿದ್ರೆ ಅದು ಕೆಟ್ಟದ್ದಲ್ಲ, ಅದು ಯಾವುದೋ ಒಂದು ದೇವಿ ಕಾಣಿಸ್ತಿದೆ ಅಂತ ಅರ್ಥ. ಅಮ್ಮನವರ ಅನುಗ್ರಹ, ಅಮ್ಮನವರು ಯಾವುದೋ ಒಂದು ದೇವಿ ಹರಕೆ ಪೆಂಡಿಂಗ್ ಇದೆ ಅದಕ್ಕೆ ಬರ್ತಿದೆ ಅಂತ ಹೇಳಿ ಅದರ ಅರ್ಥ. ಮತ್ತೆ ಇನ್ ಕೆಲವ್ರಿಗೆ ಗಲೀಜು ಕಾಣಿಸುವಂಥದ್ದು ಅಂತಂದ್ರೆ ತುಂಬಾ ವಲಸು ಕಾಣಿಸುವಂಥದ್ದು. ವಲಸು ಕಾಣಿಸಿದೆ ಅಂತಂದ್ರೆ ಅವಮಾನ ಆಗುತ್ತೆ, ದೊಡ್ಡ ರೀತಿಯ ಅವಮಾನ ಆಗುತ್ತೆ ಅಂತ. ಮತ್ತೆ ಮನೆ ಒಳಗಡೆಗೆ ನಾಯಿಗಳು ಪ್ರವೇಶ ಮಾಡ್ತು, ಬೆಕ್ಕು ಪ್ರವೇಶ ಮಾಡ್ತು ಅಂದ್ರೆ ನಿಮ್ ಮನೆಗೆ ಲೋಕಾಯುಕ್ತ ದಾಳಿ ಆಯ್ತು ಅಂತ ಅರ್ಥ. ರೇಡ್ ಎಲ್ಲ ಹೋಯ್ತು, ಕಳ್ಕೊಂಡ್ರಿ ಅಂತ ನೆನ್ಪಿಟ್ಕೊಳ್ಳಿ. ಕನ್ಸಲ್ಲಿ ನಾರಾಯಣ ನಾಯಿ, ಆದ್ರೆ ಮನೆ ಒಳಗಡೆ ಬೀದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ನಾಯಿ ಪ್ರವೇಶ ಮಾಡ್ಬಿಡ್ತು ಅಂತಂದ್ರೆ ಮುಗೀತು, ಎಲ್ಲ ದೋಚ್ಕೊಂಡು ಹೋಯ್ತು ಅಂತ ಅರ್ಥ. ಕನಸಲ್ಲಿ ಕಪಿಗಳು, ಕನಸಿನಲ್ಲಿ ಕೋತಿಗಳು ಕಾಣಿಸ್ತು ಅಂತಂದ್ರೆ ರಾಮಾಯಣ ಆಗತ್ತೆ, ಅಂದ್ರೆ ದೊಡ್ಡ ಗಲಾಟೆ ಆಗತ್ತೆ, ಆದ್ರೆ ಜಯ ನಿಮ್ದೇ ಸಿಗುತ್ತೆ. ಕಪಿಗಳ ಸೇನೆ ಗೊತ್ತಲ್ಲ, ರಾಮ ಕಪಿಯ ದರ್ಶನವನ್ನ ಮಾಡಿದ, ಕಪಿಗಳಿಂದ ಜಯವನ್ನ ಪಡೆದ, ನಮ್ಗೆ ಗೊತ್ತಿರೋ ವಿಚಾರನೆ ರಾಮಾಯಣ. ಕಪಿ ಮುಷ್ಟಿ ತುಂಬಾ ಒಳ್ಳೇದು. ಮತ್ತೆ ಗಜ, ಆನೆ ಏನಾದ್ರೂ ನಿಮ್ ಕನ್ಸಲ್ಲಿ ಕಾಣಿಸಿದ್ರೆ ಗಜಲಕ್ಷ್ಮಿ, ಯಾವುದೋ ಆರ್ಥಿಕ ಸ್ಥಿತಿಲಿ ಮಹಾಲಕ್ಷ್ಮಿ ಮನೆಗೆ ಬರ್ತಿದ್ದಾಳೆ, ದುಡ್ಡು ಬರ್ತಿದೆ, ಒಳ್ಳೆ ಆಸ್ತಿ ಬರ್ತಿದೆ, ಐಶ್ವರ್ಯ ಬರ್ತಿದೆ, ಅಂತಸ್ತು ಬರ್ತಿದೆ ಅಂತ. ಅದೇ ಹುಲಿಯನ್ನು ನೋಡಿದಾಗ ಎದುರ್ಕೊಂಡಿದ್ರ ಅಂತಂದ್ರೆ ನೀವು ಹುಲಿಯನ್ನ ನೋಡಿ ನಿಮ್ಗೆ ಜೀವನದಲ್ಲಿ ತುಂಬಾ ಬಡತನಕ್ಕೆ ಹೋಗ್ಬಿಡ್ತೀರ ಇಮಿಡಿಯೇಟ್. ಅದೇ ನಿಮ್ಮನ್ನ ನೋಡಿ ಹುಲಿ ಎದುರ್ಕೊಂಡು ಹೋಯ್ತು ಅಂತಂದ್ರೆ ತುಂಬಾ ತೊಂದರೆ ಆಗತ್ತೆ. ಮತ್ತೆ ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ಆದ್ರೂ ಗಲಾಟೆ ಮಾಡ್ಕೊಂಡ್ಬಿಟ್ರೆ ಅನ್ಕೊಳ್ಳಿ, ಅವನ್ ಮಿತ್ರನಾಗ್ತಾನೆ ಇಮಿಡಿಯೇಟ್, ಮಿತ್ರ ಆದ ಅಂತ ಅರ್ಥ. ಅದೇ ನೀವು ನಿಮ್ಮ ಸ್ನೇಹಿತರನ್ನ ಒಡೆಯೋದು, ಅವ್ನು ನಿಮ್ಮನ್ನ ಹೊಡೆಯೋದ್ರು ಮಿತ್ರರೇ ಆಗ್ತೀರ. ಮತ್ತೆ ನಿಮ್ ಕನ್ಸಲ್ಲಿ ಯಾರಾದ್ರೂ ತೀರ್ಕೊಂಡ್ಬಿಟ್ರು, ನಿಮ್ ಸ್ನೇಹಿತ ತೀರ್ಕೊಂಡ್ಬಿಟ್ಟ ಅನ್ಕೊಳ್ಳಿ, ಅವನ್ಗೆ ಆಯುಷ್ ಜಾಸ್ತಿ ಆಯ್ತು. ಅಪ್ಪ ಅಮ್ಮ ಯಾರೇ ತೀರ್ಕೊಳ್ಳಿ ಕನ್ಸಲ್ಲಿ ಅವನ್ಗೆ ಆಯುಷ್ ಜಾಸ್ತಿ ಆಯ್ತು ಅಂತ ಅರ್ಥ. ಆಯುಷ್ ವೃದ್ಧಿ ಆಗುತ್ತೆ. ಅದ್ ಬೆಳಗ್ಗೆ ಬರ್ಲಿ, ಮಧ್ಯಾಹ್ನ ಬರ್ಲಿ, ರಾತ್ರಿ ಬರ್ಲಿ, ಆಗ್ಲು ಬರ್ಲಿ, ರಾತ್ರಿ ಬರ್ಲಿ, ಬೆಳಗಿನ ಜಾವ ನಿಜ ಆಗ್ಬಿಡುತ್ತೆ ಅಂತಲ್ಲ. ಅದರ ಒಂದು ಮರ್ಮ ತಿಳ್ಕೊಬೇಕು ನಾವು. ಮರ್ಮವನ್ನು ತಿಳ್ಕೊಳ್ದೆ ಯಾವ್ದನ್ನು ಹೇಳೋಂಗಿಲ್ಲ, ಅದನ್ನ ತಿಳ್ಕೊಬೇಕು. ಹೂವ ಕಾಣಿಸುವಂಥದ್ದು, ಹಣ್ಣು ಹಂಪಲ್ ಕಾಣಿಸೋದು ತುಂಬಾ ಒಳ್ಳೇದು. ಆ ರೀತಿ ಜಾಗ್ರತೆ ವಹಿಸ್ಬೇಕು. ಮತ್ತೆ ಯಾವತ್ತೇ ಆಗ್ಲಿ ಹಣ್ಣು ಕಾಣಿಸೋದ್ರಿಂದ ಅನಾರೋಗ್ಯ ಆಗುತ್ತೆ, ಕಾಯಿ ಕಾಣಿಸೋದ್ರಿಂದ ರೋಗ ಬಾಧೆ ನಿವಾರಣೆ ಆಗುತ್ತೆ. ಮತ್ತೆ ಇದರಲ್ಲಿ 2 ತರ ಇದೆ. ಮತ್ತೆ ನವಿಲು ಕಾಣಿಸಿದ್ರೆ, ನವಿಲು ಮದುವೆ ಆಗದೆ ಇರತಕ್ಕಂಥವ್ರಿಗೆ ಇಮಿಡಿಯೇಟ್ ಮದುವೆ ಫಿಕ್ಸ್ ಆಗ್ಬಿಡುತ್ತೆ. ಕನ್ಸಲ್ಲಿ ನವಿಲ್ ಬಂತು ಅಂತಂದ್ರೆ ಮದುವೆ ಮುಹೂರ್ತ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ನೆನ್ಪಿಟ್ಕೊಳ್ಳಿ. ನಿಮ್ ಮನೇಲಿ ಮಗಳು ಹೇಳ್ತಾ ಇರ್ತಾರೆ, ನಮ್ಮ ಮಗಳಿಗೆ ಮದ್ವೆ ಆಗ್ತಿಲ್ಲ, ಅಥವಾ ಯಾರನ್ನೋ ತೋರಿಸ್ತೀವಿ ಒಪ್ತಾನೆ ಇಲ್ಲ ಅಂತ ಏನಾದ್ರೂ ತಂದೆ ತಾಯಿಗಳಿಗೆ ನವಿಲ್ ಕಾಣಿಸ್ತೋ, ಮಗಳು ಯಾರ ಜೊತೆನ ರೆಡಿ ಆಗ್ತಿದ್ದಾಳೆ ಓಡೋಗೋದಕ್ಕೆ ಅಂತ ಅರ್ಥ. ಆ ರೀತಿ ಆಗ್ಬಿಡುತ್ತೆ. ಸಾಕಷ್ಟು ಜನಕ್ಕಾಗಿದೆ ಇದು. ಅದರಿಂದ ಜಾಗ್ರತೆ ವಹಿಸ್ಬೇಕು. ಇಂಥ ಕನಸು ನಿಮ್ಗೇನೇ ಕನಸು ಬರ್ಲಿ ಅದಕ್ಕೊಂದು ಮರ್ಮ ಇದೆ. ಇನ್ ಕೆಲವ್ರಿಗೆ ಅತಿ ಹೆಚ್ಚು ದಾನ ಧರ್ಮ ಮಾಡ್ತಾ ಇರೋ ಹಾಗೆ. ಮತ್ತೆ ಬೆಟ್ಟ ನಡ್ಕೊಂಡ್ ಬೆಟ್ಟ ಹತ್ತದು, ಅದು ಕಣ್ಣಲ್ಲಿ ಕಾಣಿಸ್ತು. ಬೆಟ್ಟ ಹತ್ತಿದ್ರೆ ಕನ್ಸಲ್ಲಿ ಅಂದ್ರೆ ಕಷ್ಟಗಳಿಗೆ ಸರೆಮಾಲೆ ಹೋದ್ರಿ ಅಂತ ಅರ್ಥ. ಸಿಕ್ಕಾಪಟ್ಟೆ ಕಷ್ಟಗಳು ಬಂದ್ಬಿಡುತ್ತೆ, ಜೀರ್ಣ ಮಾಡ್ಕೊಳಕ್ ಆಗದೆ ಇರೋಷ್ಟು ಕಷ್ಟ. ನೆನ್ಪಿಟ್ಕೊಳ್ಳಿ, ಜಾಗ್ರತೆ ವಹಿಸ್ಬೇಕು. ಮತ್ತೆ ಹಾಗೆ ತಂಪಾಗಿ ಗಾಳಿಯಲ್ಲಿ ತೇಲಾಡ್ಕೊಂಡು ಹೋಗಿದೆ ಅಂತಂದ್ರೆ ಒಳ್ಳೆ ಸ್ಥಾನ, ಮಾನ, ಮರ್ಯಾದೆ, ಪ್ರಮೋಷನ್ಸು ಬರ್ತಿದೆ ನಿಮ್ಗೆ, ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರಿ ಅಂತ. ಗಾಳಿಯೆಲ್ಲ ಹಾಗೆ ತುರಾಡ್ಕೊಂಡು ಹೋದ್ರೆ, ಹಸಿರು ಹೊಲ ಫುಲ್ಲು ಹಸಿರು, ಎಲ್ಲಿ ನೋಡಿದ್ರು ಹಸಿರು ಕಾಣಿಸ್ತಿದೆ ಅಂತಂದ್ರೆ ಅದೃಷ್ಟ ಬರ್ತಿದೆ, ತುಂಬಾ ಮಾನಸಿಕ ನೆಮ್ಮದಿ ಇದೆ. ಜಾಗ್ರತೆ ವಹಿಸಿ, ಅದು ತುಂಬಾ ಒಳ್ಳೆ ಅದೃಷ್ಟ. ಮತ್ತೆ ಕೋಣ, ನಿಮ್ಮ ಕನ್ಸಲ್ಲಿ ಕೋಣ ಬಂತು ಅಂತಂದ್ರೆ ಮರಣ ಮೃದಂಗ ಹತ್ರ ಬರ್ತಿದೆ ಅಂತ ಅರ್ಥ. ಯಾರಿಗಾದ್ರೂ ರೋಗಿಗಳಿಗೆ ಕೋಣ ಕಾಣಿಸ್ತಾ ಅವನ ಎತ್ತಂಗಡಿ, ಗ್ಯಾರಂಟಿ. ಜಾಗ್ರತೆ ವಹಿಸ್ಬೇಕು. ಈಗ ಆ ಒಂದು ಜಾಗ್ರತೆಯಲ್ಲೇ ಈ ಒಂದು ಜಾಗ್ರತೆಯನ್ನು ನಾನು ಹೇಳ್ತೀನಿ. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಬರ್ದಿಟ್ಕೊಂಬಿಡಿ. ಕರ್ಕಾಟಕ ರಾಶಿಯವರಿಗೆ ಹುಟ್ಟಿದ 11ನೇ ದಿನ ಹಾಗೂ 9ನೇ ತಿಂಗಳಲ್ಲಿ ಬಾಲಾರಿಷ್ಟ ಯೋಗ, ಬಾಲಾರಿಷ್ಟ ತಗಲುವುದು, ಮಗು ಸಣ್ಣಗಾಗ್ಬಿಡುತ್ತೆ.
ಏನೇ ಕುಡಿದ್ಲಿ ವಾಂತಿ ಮಾಡ್ಬಿಡುತ್ತೆ ಬಾಲಾರಿಷ್ಟ ಆದ್ರೆ. ಮೈಯೆಲ್ಲ ಕಪ್ಪಗಾಗ್ಬಿಡುತ್ತೆ, ಕಾಲು ಯಾವಾಗ್ಲೂ ಹಿಂಗೆ ತಗಲಾಕೊಂಡಿರುತ್ತೆ. ಫುಲ್ಲು ಮಗು ಹುಟ್ಟದಾಗ ಫುಲ್ ಕಲರ್ ಇರುತ್ತೆ. 12ನೇ ದಿನ ಏನಾದ್ರು ಅಥವಾ 9ನೇ ತಿಂಗಳಲ್ಲಿ ಬಾಲಾರಿಷ್ಟ ಯುಗ, ತುಂಬಾ ದಾರಿದ್ರ ಅದು. ಮತ್ತೆ ಮಗು ಹತ್ರ ಏನೋ ಒಂಥರ ದುರ್ವಾಸನೆ, ಕೌಚು ವಾಸನೆ ಹಂಗ್ ಬಂದಿದೆ ಅಂದ್ರೆ ಬಾಲಾರಿಷ್ಟ ಆಗಿದೆ ಅಂತ. ಎಕ್ಸಾಕ್ಟ್ 1ನೇ ವರ್ಷದಲ್ಲಿ ರೋಗ ಪೀಡೆ, ಭಾರೀ ರೋಗ ಬರುವಂಥದ್ದು. ಜಾಗ್ರತೆ ಇರಬೇಕು. ಲೂಸ್ ಮೋಷನ್ಸ್ ಆಗ್ಬಿಡುವಂಥದ್ದು, ಭೇದಿಗಳಾಗುವಂಥದ್ದು, ಇಂಥದ್ದೇನಾದ್ರೂ ಒಂದು ಸಮಸ್ಯೆ ಆಗುತ್ತೆ. ಮತ್ತೆ 3ನೇ ವರ್ಷದಲ್ಲಿ ಅಂಗಪೀಡೆ ನೋಡಿ. 3ನೇ ವರ್ಷದ ಮಕ್ಕಳಿಗೆ ಕಣ್ ಚುಚ್ಕೊಂಡ್ಬಿಡೋದು, ಕಿವಿ ಚುಚ್ಕೊಂಡ್ಬಿಡೋದು, ಇಲ್ಲಿ ಸ್ಟಿಕ್ಸ್ ಹಾಕ್ಸ್ಕೊಳ್ಳೋವಂಥದ್ದು, ಕಿವಿ ಯಾರಾದ್ರೂ ಕಚ್ಬಿಡುವಂಥದ್ದು, ಕಿವಿನ ಹರ್ಕೊಂಡ್ಬಿಡುವಂಥದ್ದು, ಈ ರೀತಿ ಯಾವ್ದಾದ್ರೂ ಅಂಗಗಳಿಗೆ ತೊಂದರೆ ಆಗುವಂಥದ್ದು. ಮತ್ತೆ 7ನೇ ವರ್ಷದಲ್ಲಿ ನೀರಿನಿಂದ ತೊಂದರೆ ಆಗುವಂಥದ್ದು, ನೀರಿನ ಭಯ 7ನೇ ವರ್ಷದಲ್ಲಿ. 9ನೇ ವರ್ಷದಲ್ಲಿ ದೇಹಾಲಸ್ಯ, ದೇಹಕ್ಕೆ ನಿಶಕ್ತಿ ಉಂಟಾಗುವಂಥದ್ದು, ತುಂಬಾ ತೊಂದರೆ ಆಗುವಂಥದ್ದು. ಇದು ಬಿಟ್ಟರೆ 12ನೇ ವರ್ಷದಲ್ಲಿ ನೀರಿನ ಗಂಡಾಂತರ, ಭಾರಿ ಗಂಡಾಂತರ, ನೀರು ಅದ್ರ ಸಮಸ್ಯೆ ಬರುವಂಥದ್ದು. ಇದೆಲ್ಲ ಆದ್ಮೇಲೆ 18ನೇ ವರ್ಷದಲ್ಲಿ ಮತ್ತೆ ದೇಹ ಬಾಧೆ, ವಿಷಪೂರಿತ ಜ್ವರ, ತುಂಬಾ ಟೈಫಾಯ್ಡ್ ಜ್ವರ, ಮಲೇರಿಯಾ, ಡೆಂಗ್ಯೂ, ಇಂಥದ್ದು ಯಾವುದೋ ದೊಡ್ಡ ಜ್ವರ ಬಂದು ದೇಹಕ್ಕೆ ತುಂಬಾ ತೊಂದರೆ ಆಗ್ಬಿಡುವಂಥದ್ದು. ಆಪರೇಷನ್ವರೆಗೂ ಹೋಗ್ಬೋದು. ಕೆಲವ್ರಿಗೆ ಅಲ್ಸರ್ ಅದು ಇದು ಆಗ್ಬಿಡುತ್ತೆ ಸಣ್ಣ ವಯಸ್ಸಲ್ಲಿ ಅಂತಂದ್ರೆ ಈ ರೀತಿ ಆಗೋದು, ದೇಹ ಬಾಧೆ ಆಗುವಂಥ. ಮತ್ತೆ 20ನೇ ವರ್ಷದಲ್ಲಿ ಆಯುಧದಿಂದ ತೊಂದರೆ ಆಗೋದು. ಆಯುಧ ಅಂತಂದ್ರೆ ನಮ್ಮ ವೆಹಿಕಲ್ಸ್ ಇಂದ ಬೀಳುವಂಥದ್ದು, ಆಕ್ಸಿಡೆಂಟ್ಸ್ ಆಗುವಂಥದ್ದು, ಮೇಲಿಂದ ಬೀಳುವಂಥದ್ದು, ಏನೋ ಕೈಲಿ ಚುಚ್ಕೊಂಡ್ಬಿಡುವಂಥದ್ದು, ಮೇಲಿಂದ ಯಾವ್ದಾದ್ರು ಒಂದು ಆಯುಧ ಬಿದ್ದು ಬಿಡುವಂಥದ್ದು, ಬೇರೆಯವನ್ನ ಯಾರಾದ್ರೂ ಹೊಡೆದು ಬಿಡುವಂಥದ್ದು, ಇಂಥದ್ದು ಏನಾದ್ರೂ ಆಗ್ಬೋದು ಆಯುಧದಿಂದ ತೊಂದರೆ. 31ನೇ ವರ್ಷದಲ್ಲಿ ಯಾವ್ದಾದ್ರೂ ಸರ್ಪಗಳ ಭಯ, ಇಂಥದ್ದು ಏನಾದ್ರೂ ಆಗುತ್ತೆ. ಇವೆಲ್ಲ ಕಳೆದೋಗ್ಬಿಟ್ರೆ ನೋಡಿ ತುಂಬಾ ದೊಡ್ಡ ಗಂಡಾಂತರ ನಿಮ್ ಜೀವನದಲ್ಲಿ. 32ನೇ ವರ್ಷ, 45ನೇ ವರ್ಷ, 55ನೇ ವರ್ಷ, 61ನೇ ವರ್ಷ, ಇಷ್ಟು ವರ್ಷಗಳಲ್ಲಿ ಅಪಮೃತ್ಯು ಸಾಧ್ಯತೆ ಸಿಕ್ಕಾಪಟ್ಟೆ ಡೇಂಜರಸ್. ಇವೆಲ್ಲ ಕಳೆದೋದ್ರೆ ಲಾಸ್ಟ್ ನಿಮ್ಗೆ ಅಂತಂದ್ರೆ ನೋಡಿ 60ನೇ ವರ್ಷ 5ನೇ ತಿಂಗಳಲ್ಲಿ 3 ದಿನ 4ನೇ ಯಾಮದಲ್ಲಿ ಹಗಲು 9 ತಾಸಿನಿಂದ 12 ತಾಸಿನೊಳಗಡೆ, ಅಂದ್ರೆ ಬೆಳಗ್ಗೆ 9ರಿಂದ 12 ಗಂಟೆ ಒಳಗಡೆ ನಿಮ್ಗೆ ಮರಣ ಪ್ರಾಪ್ತಿ ಅಂತ. ಇದು ಜಂಪ್ ಆಯ್ತು ಅಂತಂದ್ರೆ 100 ವರ್ಷ ಗ್ಯಾರಂಟಿ. ಅದಕ್ಕೆ ಕರ್ಮ ಧರ್ಮಗಳನ್ನ ಅನುಸಾರದಲ್ಲಿ ನಾವು ಈ ಫಲಗಳನ್ನ ತಗೋಬೇಕು. ಬರ್ದಿಟ್ಕೊಳ್ಳಿ, ಗಂಡಾಂತರಂತೂ ಬರೋದ್ ಸತ್ಯ, ಆದ್ರೆ ಜಂಪ್ ಆಗೋದು ಬಿಡೋದು ನಿಮ್ ಕೈಯಲ್ಲೇ ಇರುತ್ತೆ. ಬಹಳ ದೂರದಿಂದ ಒಬ್ರು ಕರೆ ಮಾಡಿದ್ದಾರೆ, ಆಸ್ಟ್ರೇಲಿಯಾದಿಂದ ಕಾಲರ್ ರೆಡಿ ಇದ್ದಾರೆ, ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ. ಪರವಾಗಿಲ್ಲ, ಸಂಪರ್ಕ ಕಟ್ ಆಗಿದೆ ಅನ್ಸುತ್ತೆ. ಈಗ ಒಂದು ಪತ್ರವನ್ನ ನೋಡೋಣ ವೀಕ್ಷಕರೇ. ಈ ದಿನ ಯಾರು ಆ ಭಾಗ್ಯಶಾಲಿಗಳು, ಯಾರಿಗೆ ಜಿ ಕನ್ನಡ ವಾಹಿನಿ ಕಡೆಯಿಂದ ವಿಶೇಷವಾದಂತ ಉಚಿತವಾದಂತ ವಿಶೇಷ ಶ್ರೀಚಕ್ರ ನಾಣ್ಯ ಸಲ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ ಆಗಿದೆ. ಪತ್ರವನ್ನ ನೋಡೋಣ, ತದನಂತರ ನಿಮ್ಮ ಕರೆಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಕರೆ ಮಾಡಿ. ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 080412999999. ಗುರುಜಿ ಪತ್ರವನ್ನ ಬೆಂಗಳೂರಿಂದ ಬರೆದಿದ್ದಾರೆ. ಗುರುಜಿ ಸಾಕಷ್ಟು ಮನಸ್ಸನ್ನ ನೊಂದ್ಕೊಂಡು ಪತ್ರವನ್ನ ಬರೆದಿದ್ದಾರೆ. ಶಶಿರೇಖಾ ಅವರು, ಅವರ ಮನೆಯವರ ಹೆಸರು ಮಂಜು ಅಂತ ತಿಳಿಸ್ತಾ ಇದ್ದಾರೆ. ಚಿಕ್ಕಂದಿನಿಂದಲೂ ಸಾಕಷ್ಟು ನೋವನ್ನ ನೋಡಿದ್ದೀನಿ ನಾನು, ನನಗೆ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು ಅಂತ ಹೇಳಿದ್ದಾರೆ. ಮದುವೆ ಆದಂತಹ ದಿನಾಂಕವನ್ನ ಸೂಚಿಸಿದ್ದಾರೆ. 28/3/94ನೇ ಇಸವಿಯಲ್ಲಿ ಮದುವೆ ಆಗಿದೆ. ಯಜಮಾನರು ನನ್ನನ್ನು ಒಂದು ದಿನ ಕೂಡ ಬಿಟ್ಟು ಹೋಗಿಲ್ಲ ಗುರುಜಿ. ಆದ್ರೆ ನನಗೆ ಕನಸಿನಲ್ಲಿ ಒಂದಷ್ಟು ದಿನಗಳ ಹಿಂದೆ ಬಳೆ ಹೊಡೆದ ಹಾಗೆ ಕನಸು ಬಿದ್ದಿತ್ತು. ಅದಾದ 2 ತಿಂಗಳಿನಲ್ಲಿ ನಮ್ಮ ಯಜಮಾನರಿಗೆ ಹೃದಯಾಘಾತವಾಗಿದೆ. ತುಂಬಾನೇ ಭಯ ಆಗಿದೆ. ಆಪರೇಷನ್ ಆಗಿದೆ, ಈಗ ಹುಷಾರಾಗಿದ್ದಾರೆ. ಆದ್ರೂ ಕೂಡ ಈ ಭಯ ನನ್ನನ್ನು ಬಿಟ್ಟು ಹೋಗ್ತಿಲ್ಲ. ಕಣ್ಣು ಮುಚ್ಚಿದ್ರೆ ಮತ್ತೆ ಅದೇ ಕನಸು ಬರುತ್ತೆ, ನಿಜ ಆಗುತ್ತೆ ಅನ್ನುವಂತ ಭಯ, ಆತಂಕ ನನ್ನಲ್ಲಿದೆ. ನನ್ನ ಸೌಮಾಂಗಲ್ಯ ಉಳಿಸ್ಕೊಡಿ ಗುರುಜಿ, ಏನಾದ್ರೂ ಒಂದು ಪರಿಹಾರ ತಿಳಿಸಿ ಅಂತ ಹೇಳ್ತಾರೆ. ನಿನ್ನ ಪ್ರಶ್ನೆ ನಮ್ಮ ಕರ್ನಾಟಕನೆಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇದು ಉಪಯೋಗ ಆಗುತ್ತೆ. ನಮಗೆ ವಿದೇಶಿ ಕಾಲ್ಸು ಜಾಸ್ತಿ ಬರ್ತಿದೆ ಇತ್ತೀಚೆಗೆ, ಅವ್ರಿಗೂ ಇದು ಉಪಯೋಗ ಆಗ್ತಿದೆ. ಕನ್ನಡದ ಕಂಪು ದೇಶ ವಿದೇಶಗಳಲ್ಲಿ ಕೂಡ ಅಂತ ಈ ಮೂಲಕ ನಾನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಆದ್ರೆ ಏನ್ ಮಾಡೋದು, ಜನತೆಗಳಿಗೆ ದೇಶ ವಿದೇಶದವ್ರು ಮೆಚ್ಕೊಂತಿದ್ದಾರೆ, ಆದ್ರೆ ಕನ್ನಡದವರು ಗುರುಗಳು ಹೇಳೋದು ಮನ್ಸಿಗೆ ತುಂಬಾ ನೋವಾಗತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಒಳ್ಳೇದಕ್ಕೋಸ್ಕರ ನಾವೇನ್ ಹೇಳಿದ್ರು, ಬೈದ್ರು, ಬುದ್ಧಿ ಹೇಳಿದ್ರು, ಗುರುಗಳು ಏನಕ್ಕೆ ಕೇಳ್ತಾರೆ, ಅಪ್ಪ ಅಮ್ಮ ಏನಕ್ಕೆ ಕೇಳ್ತಾರೆ, ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ. ಆಗ ನಾನು ಒಳ್ಳೇದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ನಾನು ಹೇಳೋದನ್ನ ಇಷ್ಟಪಟ್ಟು ತಗೊಳ್ಳಿ. ಕಷ್ಟಪಟ್ಟು ತಗೊಂಡ್ರೆ ಕಹಿಯಾಗೇ ಇರುತ್ತೆ, ಇಷ್ಟಪಟ್ಟು ತಗೊಂಡ್ರೆ ಮಾತ್ರ ಕೂಡ ಸಿಹಿಯಾಗಿ ಗೊತ್ತಾಗುತ್ತೆ. ಜೈ ಮಹಾಕಾಳಿ. ನೋಡಮ್ಮ, ನೀನ್ ಪ್ರಶ್ನೆ ಇಟ್ಟಿದ್ಯಾ, ಸುಮಂಗಳಿ ಯೋಗ ನಿನಗಿದೆ, ಚಿಂತೆ ಮಾಡಬೇಡ ತಾಯಿ. ನಿನ್ನ ಜಾತಕದಲ್ಲಿ ಸುಮಂಗಳಿ ಯೋಗ ಉಂಟು. ಆದ್ರೆ ಜಾತಕದಲ್ಲಿ ನೋಡು, ಸಪ್ತಮದಲ್ಲಿ ಶನಿ ರಾಹು ಜೊತೆಯಲ್ಲಿ ಕುಜ ಕೂತ್ಬಿಟ್ಟಿದ್ದಾನೆ. ಆದ್ರಿಂದ ಆಯುಷ್ಯಕಾರಕ ಶನಿಯಲ್ಲಿ ಕೂತಿದ್ದಾನೆ,
ಸಪ್ತಮಾಧಿಪತಿ ಕುಜನೇ ಸ್ವಕ್ಷೇತ್ರದಲ್ಲಿದ್ದಾನೆ, ಜೊತೆಲಿ ಶನಿ, 3 ಗ್ರಹಗಳು ಕೂತ್ಬಿಟ್ಟಿದೆ, 3 ಪಾಪಗ್ರಹಗಳು. ಅದರಿಂದ ಈ ರೀತಿ ಆಗ್ತಿರ್ತಕ್ಕಂಥದ್ದು ನಿನಗೆ ಕಾಣಿಸಿರುವಂಥದ್ದು. ಮತ್ತೆ ಶಾಸ್ತ್ರ ಹೇಳುತ್ತೆ, ಆದರೂ ಸಹ ನಿನಗೆ ಸಿಂಪಲ್ ನಿವಾರಣೆ ನಾನು ಕೊಡ್ತೀನಿ. ಶುಕ್ರವಾರ ನೀನು ಲಕ್ಷ್ಮೀ ವಿಗ್ರಹ, ಸಣ್ಣ ಬೆಳ್ಳಿ ಲಕ್ಷ್ಮಿ ಅಥವಾ ಯಾವುದೋ ನಿಂಗೆ ಶಕ್ತಿ ಬಂದಿರೋ ತಾಯಿ ಮನೇಲಿ ಇಟ್ಕೊಂಡು ಮಲ್ಲಿಗೆ ಹೂವಿನಿಂದ ಲಕ್ಷ್ಮಿಯ ಸ್ತೋತ್ರ ಹೇಳ್ಕೋಬೇಕು. ಮಲ್ಲಿಗೆ ಹೂವಿನಿಂದ ಲಕ್ಷ್ಮಿ ಅರ್ಚನೆ ಮಾಡಬೇಕು. ಬೆಲ್ಲ ಮತ್ತು ಅಕ್ಕಿಯಿಂದ ಮಾಡತಕ್ಕಂಥ ನೈವೇದ್ಯವನ್ನು ಮಾಡಬೇಕು, ಸಣ್ಣ ಕಪ್ಪಲ್ಲಿ ದೇವ್ರ ನೈವೇದ್ಯ. ಈ ರೀತಿ ಒಂದು 16 ವಾರ ಮಾಡ್ತಾ ಬಾ. ಪ್ರತಿ ಶುಕ್ರವಾರ ಯಾವುದಾದ್ರೂ 3 ಅಮ್ಮನವರ ದೇವಸ್ಥಾನಕ್ಕೆ ಹೋಗು. ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ಅಮ್ಮನವರಿಗೆ ಒಂದೊಂದು ತೆಂಗಿನಕಾಯನ್ನ ದಾನ ಕೊಡು, ಅಥವಾ ಅಲ್ಲಿ ಮಳ್ಳಕ್ಕಿ ಕೊಟ್ಬಿಡು. ಒಂದು 16 ವಾರ ಮಾಡ್ತಾ ಬಾ. ಖಂಡಿತ ನಾನು ನಿನ್ನ ಹಣೆ ಬರದಲ್ಲಿ ಸುಮಂಗಳಿ ಯೋಗವನ್ನ ನಾನು ನಿನ್ಗೆ ಕೊಡ್ತಿದ್ದೀನಿ. ಇದನ್ನ ಮಾಡು. ಅದ್ಭುತವಾದ ತಂತ್ರ ಪ್ರಯೋಗ. ನಿಮ್ಗೆ ಗೊತ್ತಿಲ್ಲ, ಲಕ್ಷ್ಮೀ ತಂತ್ರಂ ಅಂತ ಹೇಳ್ತೀವಿ ಇದಕ್ಕೆ. ಈ ತಂತ್ರ ಪ್ರಯೋಗದಲ್ಲಿ ಸಂಕ್ಷಿಪ್ತವಾಗಿ ಮತ್ತೆ ಅಷ್ಟೇ ಇಲ್ಲ, ಲಕ್ಷ್ಮೀ ತಿಲಕದಲ್ಲಿ ಇದರಲ್ಲಿ ವಿಶೇಷವಾಗಿ ಬರೆದಿದ್ದಾರೆ, ಇದು ಅದ್ಭುತವಾಗಿ ಸುಮಂಗಳಿ ಯೋಗನ ಪಡೆಯುವಂಥದ್ದು ಅಂತ. ಅದರ ಈ ಉಪಯೋಗ ನೀವು ಮಾಡ್ಕೊಳ್ಳಿ. ನೀವೇ ಅಂತಲ್ಲ, ಯಾರು ಬೇಕಾದ್ರೂ ಇನ್ನು ಉಪಯೋಗ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನ ಆರಾಧಿಸಿ ಸುಮಂಗಳಿ ಯೋಗವನ್ನ ಎಲ್ಲರೂ ಪಡೆಯಿರಿ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಶಿಕ್ಷಕರೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನನ್ನ ಹೆಸರು ವೀಣಾ ಅಂತ, ನಾನು ಸಿಡ್ನಿಯಿಂದ ಮಾತಾಡೋದು. ಹೇಳಿ ವೀಣಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾನು ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರನ್ನ ಹೇಳ್ತೀರಾ? ಅವ್ರ ಹೆಸರು ಕಿಶೋರ್ ಅಂತ. ಕಿಶೋರ್ ಅವರ ಡೇಟ್ ಆಫ್ ಬರ್ತ್ ತಿಳಿಸಿ ವೀಣಾ. 17th August 1967. 17th August 1967. ಸಮಯ ಹೇಳಿ. 5:30 evening, 5:30 to 5:45 in the evening birth time. ಓಕೆ. ಜನ್ಮ ರಾಶಿ ನಕ್ಷತ್ರ ತಿಳಿಸ್ತೀರಾ? ಗೊತ್ತಿಲ್ಲ ಅದು. ಪರವಾಗಿಲ್ಲ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ಯು ರಿಯಲಿ ಆರ್ ಡೂಯಿಂಗ್ ಅ ಗುಡ್ ಜಾಬ್. ಥ್ಯಾಂಕ್ ಯು. ನಮಸ್ತೆ ಅಮ್ಮ. ನಮಸ್ಕಾರ ಗುರುಗಳೇ, ತುಂಬಾ ಚೆನ್ನಾಗಿ ಬರ್ತದೆ ಪ್ರೋಗ್ರಾಮ್ ನಿಮ್ದು. ಒಂದ್ ದಿವಸನು ಮಿಸ್ ಮಾಡ್ದಿರೋ ನೋಡ್ತಾ ಇರ್ತೀನಿ ನಾನು ಇಲ್ಲಿಂದ ಯೂಟ್ಯೂಬ್ ನಲ್ಲಿ. ನಮ್ಗೆ ಅಫ್ಕೋರ್ಸ್ ನೆಕ್ಸ್ಟ್ ಡೇ ಬರುತ್ತೆ ನಮ್ಗೆ ಯೂಟ್ಯೂಬ್ ನಲ್ಲಿ ನಾನು ನೋಡಕ್ಕಾಗತ್ತೆ. ತುಂಬಾ ಚೆನ್ನಾಗಿದೆ. ನಾನು ಯಾವ್ದೋ ಚಿಕ್ಕದೆಲ್ಲನೂ ಅಪ್ಲೈ ಮಾಡ್ಕೊಳ್ತಾ ಇರ್ತೀನಿ ಮನೆಯಲ್ಲಿ. ಯಾರ ಬಗ್ಗೆ ಕೇಳ್ಬೇಕಾಗಿರೋದು ಈಗ? ನಾನು ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಅಣ್ಣನ ಹೆಸರು ಏನು? ಅಣ್ಣನ ಹೆಸರು ಕಿಶೋರ್ ಅಂತ. ಕಿಶೋರ್. ಕೃತಿಕಾ ನಕ್ಷತ್ರ. ಕಿಶೋರ್ ಬಂದು ಮೃಗಶಿರಾ ನಕ್ಷತ್ರ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಜಾತಕ. ನೋಡೋಣ ತಾಯಿ ರಮಲಶಾಸ್ತ್ರ ಏನ್ ಹೇಳುತ್ತೆ. ಅದೇ, ಅವ್ರಿಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬಾ ಇದೆ. ಈ 1 ವರ್ಷದಲ್ಲಿ 5 ವರ್ಷದ ಹಿಂದೆ ಮನೆ ತಗೊಂಡ್ರು. ಇವಾಗ ಅಲ್ಲೇ ಬ್ಯಾಂಗ್ಳೂರ್ನಲ್ಲೇ ಇರ್ತಾರ ಅವರು. ಅದೇ ಸೇಲ್ ತರ ಬಂದ್ಬಿಟ್ಟಿದೆ. ಪ್ಲಸ್ ಸೇಲ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ, ಅದೂ ಆಗ್ತಾ ಇಲ್ಲ. ಪ್ಲಸ್ ಕೆಲಸ ಬೇರೆ ಇದ್ದಿದ್ದು ಹೋಗಿದೆ. ಸೊ ದೇ ಆರ್ ರಿಯಲಿ ಇನ್ ಬಿಗ್ ಟ್ರಬಲ್ ಒಂಥರ. ಪಾಪ ತುಂಬಾ ಇದಾಗ್ತದೆ. ಅದಕ್ಕೆ ಕೇಳೋಣ ನಿಮ್ಮ ಹತ್ರ ಏನಾದ್ರು. ಹೌದು ತಾಯಿ, ಇವ್ರಿಗೆ ಎಕ್ಸಾಕ್ಟ್ ಹೋದ ವರ್ಷ ಮೇ ಇಂದ ಇವತ್ತಿನ ತನಕ ಟೈಮ್ ಸರಿ ಇಲ್ಲ. ಜನ್ಮ ಗುರು ಅಂತ ಹೇಳ್ತೀವಿ, ಅಂದ್ರೆ ರಾಶಿಯಲ್ಲೇ ಗುರು ಪ್ರವೇಶ ಮಾಡಿದ್ದಾನೆ. ಈ ಜನ್ಮ ಗುರು ದೋಷ ಇರೋದ್ರಿಂದ ಯಾವ್ದೂ ಸಕ್ಸಸ್ ಆಗ್ತಿಲ್ಲ ಇವ್ರಿಗೆ. ಇದುವರೆಗೂ ಯಾವ್ದು ಸಕ್ಸಸ್ ಇಲ್ಲ ಲೈಫ್ ಅಲ್ಲಿ. ಸುಮ್ನೆ ಸಾಲ ಮಾಡ್ಕೊಂತಾರೆ, ಸುಮ್ನೆ ಸಾಲ ಮಾಡ್ಕೊಂಡು ಬೆಳಿತಾನೆ ಇರುತ್ತೆ. ಕಮಿಟ್ಮೆಂಟ್ಸ್ ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ. ಮತ್ತೆ ಯಾರ ಮಾತು ಕೇಳಲ್ಲ ಅವರು. ಚಂಚಲ ಸ್ವಭಾವ. ಎಲ್ರ ಐಫೈ ಆಗಿ ಜೀವನ ಮಾಡ್ಬೇಕು ಹಾಗೆ ಹೀಗೆ ಅಂತಿದೆ. ಜವಾಬ್ದಾರಿನೂ ಕಮ್ಮಿನೇ. ಆದ್ರೆ ಮೇಲೆ ಹೋಗ್ಬೇಕು, ಒಳ್ಳೆ ಹೆಸರು ಮಾಡ್ಬೇಕು, ಕೀರ್ತಿ ಮಾಡ್ಬೇಕು ಅಂತ ಎಲ್ಲ ಆಸೆ ಇದೆ. ಚಿಂತೆ ಮಾಡಬೇಡಿ ತಾಯಿ. ಕರೆಕ್ಟ್ 48 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಯಾವ್ದಾದ್ರು ಗುರುವಿನ ದೇವಸ್ಥಾನದಲ್ಲಿ ಹೋಗಿ ತುಪ್ಪ ದೀಪ ಹಚ್ಚಕ್ಕೆ ಹೇಳ್ಬಿಡಿ. ಈ ಮನೇನೂ ಸೇಲ್ ಆಗತ್ತೆ. ಅತಿ ಶೀಘ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಅವ್ರಿಗೆ ಜನ್ಮಗುರು ದೋಷನೂ ಹೋಗುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಒಬ್ರು ಕಾಲರ್ ಲೈನ್ ಅಲ್ಲಿ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ರಶ್ಮಿ ಅಂತ. ರಶ್ಮಿ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು? ರಶ್ಮಿ, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅಮ್ಮ ಬಗ್ಗೆ ಕೇಳ್ಬೇಕಿತ್ತು. ಅಮ್ಮ ಹೆಸರು ಹೇಳ್ತೀರಾ? ಭಾರತಿ ಅಂತ. ಭಾರತಿ. ಜನ್ಮ ದಿನಾಂಕ ಹೇಳಿ. ಜುಲೈ 1871. ಜುಲೈ 18, 1971. 1971. ಸರಿ. ಸಮಯ ಹೇಳಿ. ಸಮಯ ಭಾನುವಾರ ಸಂಜೆ 9 ಗಂಟೆ, ಬೆಳಗ್ಗೆ 9 ಗಂಟೆ ಒಳಗೆ. ಓಕೆ, ಭಾನುವಾರ ಬೆಳಗ್ಗೆ 9 ಗಂಟೆ ಒಳಗೆ ಅಂತ ತಿಳಿಸಿದ್ರ. ಜನ್ಮ ರಾಶಿ ನಕ್ಷತ್ರ ಏನಾದ್ರೂ ಗೊತ್ತಿದ್ಯಾ? ರಾಶಿ ಬಂದು ವೃಷಭ ರಾಶಿ. ನಕ್ಷತ್ರ ಗೊತ್ತಿಲ್ಲ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ರಶ್ಮಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಿಮ್ ಡೈಲಿ ಕಾರ್ಯಕ್ರಮ ನೋಡ್ತಾನೆ ಇರ್ತೀವಿ. ಮಾತಾಡಕ್ಕಾದ್ರೂ ಭಯ ಆಗ್ತಿದೆ ನಮ್ಗೆ. ಯಾಕೆ ತಾಯಿ? ತುಂಬಾನೇ ಪ್ರಾಬ್ಲಮ್ ಇದೆ ಗುರುಜಿ. ಒಂದಲ್ಲ ಎರಡಲ್ಲ, ತುಂಬಾನೇ ಇದೆ. ಅದಕ್ಕೆ ಕಾಲ್ ಮಾಡಿದ್ವಿ ಈಗ ಕೇಳೋಣ ಅಂತ. ಸರಿಮಾ, ನೋಡೋಣ ತಾಯಿ
ಏನ್ ನಿನ್ನ ಹೆಸರೇನು? ರಶ್ಮಿ ಅಂತ ಗುರುಜಿ. ರಶ್ಮಿ. ಅಮ್ಮ ಹೆಸರು ಭಾಗ್ಯಮ್ಮನ? ಭಾರತಿ. ಭಾರತಿ. ಭಾರತಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ವೃಷಭ ರಾಶಿ ಕರೆಕ್ಟ್ ಇದೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತದ್ದು. ಅಮ್ಮನ ಬಗ್ಗೆ ಏನ್ ತಿಳ್ಕೊಬೇಕಾಯ್ತಮ್ಮ? ಗುರುಜಿ ಮನೆ ತಗೋಬೇಕು ಅಂತ ತುಂಬಾ ದಿನದಿಂದ ಓಡಾಡ್ತಾನೆ ಇದಾರೆ. ಒಂದಲ್ಲ ಒಂದ್ ಪ್ರಾಬ್ಲಮ್ ಆಗ್ತಾನೆ ಇದೆ. ಮತ್ತೆ ಆರೋಗ್ಯ ಚೆನ್ನಾಗಿದೆ ತಾಯಿ ಅವ್ರದೀಗ? ಈಗ ಮೊನ್ನೆ 2 ದಿವಸದಿಂದ ಹುಷಾರಿರ್ಲಿಲ್ಲ ಗುರುಗಳೇ. ಸ್ವಲ್ಪ ಒಂದು ಗಂಡಾಂತರ ಮಿಸ್ ಆಗಿದೆ, ಪರವಾಗಿಲ್ಲ, ಇನ್ ಸರಿ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಆರೋಗ್ಯ ಸ್ಥಾನವನ್ನೇ ತೋರಿಸ್ತಿದೆ. ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇತ್ತು, ಏನೋ ಭಗವಂತ ಕಾಪಾಡಿದ್ದಾನೆ. ಅದೇ ಕಾಲು ಕೈ ಎಲ್ಲ ಒಂಥರ ಬಿದ್ದೋದಂಗ ಹೌದು, ಒಂದು ನಿಶಕ್ತಿ, ಶಿರೋಬಾಧ ಅಂಗಹೀನತ್ವ ಅಂತ. ಅಂತಂದ್ರೆ ಕೈ ಕಾಲೆಲ್ಲ ನಿಶಕ್ತಿ, ಹಾಗೆ ಓಡಾಡಕ್ ಆಗದಿರೋಂತ, ಎಷ್ಟೇ ಊಟ ಮಾಡಿದ್ರು ಸಹ ಓಡಾಡಕ್ ಆಗದಿರೋಂಥದ್ದು ಆ ರೀತಿಯ. ಮತ್ತೆ ಲೋ BP ಬೇರೆ ಆಗ್ತಿದೆ ಅವ್ರಿಗೆ ನಡುವೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ ತಾಯಿ. ಗುರುಜಿ ಅಣ್ಣನಿಂದ ಯೋಚನೆ ಜಾಸ್ತಿ. ಕುಟುಂಬದಲ್ಲಿ ಸ್ವಲ್ಪ ಯಾರು ನೆಮ್ಮದಿಯಾಗಿಲ್ಲಮ್ಮ, ನೀನು ನೆಮ್ಮದಿಯಾಗಿಲ್ಲ ತಾಯಿ. ಅದೇ ಗುರುಜಿ, ಅವರಿಂದನೇ ಹಂಗೆ. ಯಾರು ನೆಮ್ಮದಿಯಾಗಿಲ್ಲ ಕುಟುಂಬದಲ್ಲಿ. ಅಪ್ಪ ಏನ್ ಕೆಲಸ ಮಾಡ್ತಾರೆ? ಅಪ್ಪಗೆ ಇಷ್ಟ ದಿನ ಕೆಲಸ ಇತ್ತು ಗುರುಜಿ, ಸ್ವಂತ ತಮ್ಮಿಂದಾನೇ ಮೋಸ ಆಯ್ತು. ಹೊರಗಡೆ ಬಂದ್ಬಿಟ್ಟಿದ್ದಾರೆ ಈಗ. ಅವರೇ ಆಚೆ ಬೇಡ ನಿನ್ ಕೆಲ್ಸಕ್ಕೆ ಅಂತ ಹೇಳಿ ಹೊರಗಡೆಯಿಂದ ಇದ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಂತ ತಮ್ಮಿಂದಾನು ಮೋಸ, ಈ ಕಡೆ ಮನೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ, ಅದ್ರಿಂದನೂ ಆಗ್ತಾ ಇಲ್ಲ. ಮನೇಲಿ ಯಾವಾಗ್ಲೂ ಶೀಘ್ರವಾಗಿ ಒಂದು ಮನೆ ನಿರ್ಮಾಣ ಆಗ್ಲಿ ನಿಮ್ ತಾಯಿಯವ್ರಿಗೆ. ಒಂದ್ ಒಳ್ಳೆ ಪರಿಹಾರ ಹೇಳ್ತೀನಿ, ಅಮ್ಮನ ಕೈಲಿ ಮಾಡ್ಸಿ. ಈಗ ಆರೋಗ್ಯ ಸರಿ ಹೋಗಿದೆ ಅನ್ಕೊಳ್ತೀನಿ. ಆರೋಗ್ಯ ಸರಿ ಇದೆ ಗುರುಗಳೇ. ಈಗ ಅವ್ರ ಕೈಯಲ್ಲಿ ಕಂಟಿನ್ಯೂಸ್ ಆಗಿ ಒಂದು 18 ದಿನ ಉತ್ತದ ಮಣ್ಣು ಡೈಲಿ ಬೆಳಗ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಹೋಗಿ ಉತ್ತದ ಹತ್ರ ಪೂಜೆ ಮಾಡಿ, ಆ ಉತ್ತದ ಮೇಲೆ ಸ್ವಲ್ಪ ಹಾಲು ಜೇನುತುಪ್ಪ ಹಾಕಿ ಆ ಉತ್ತದ ಮಣ್ಣು ತಗೊಂಡು ಬಂದು ಮನೆಯಲ್ಲಿ ಲಿಂಗಾಕಾರ, ಶಿವಲಿಂಗಾಕಾರ ಮಾಡಿ ಅದಕ್ಕೆ ಬಿಲ್ಪತ್ರೆ ಅರ್ಚನೆ ಮಾಡಬೇಕು. ಮಾರನೇ ದಿನ ಬೆಳಗ್ಗೆ ಮತ್ತೆ ಅದು ತಗೊಂಡೋಗಿ ಅಲ್ಲಿ ಇಟ್ಬಿಡ್ಬೇಕು. ಇನ್ನು ಸ್ವಲ್ಪ ಮಣ್ಣು ತರಬೇಕು. ಒಂದು 18 ದಿನ ಮಾಡಿಸಿ. ಈ 18 ದಿನ ಮುಗಿದಿದ ತಕ್ಷಣ ವಿತಿನ್ 2 months ಅಲ್ಲಿ ಒಳ್ಳೆ ಮನೆ ನೀವು ಅನ್ಕೊಂಡಿರೋ ರೂಪದಲ್ಲಿ ಸಿಗುತ್ತೆ ತಾಯಿ. ತಾಯಿಗೂ ಆರೋಗ್ಯ ವಾಸಿ ಆಗುತ್ತೆ. ಇವು ಸ್ವಲ್ಪ ಸ್ಟ್ರೋಕ್ ಆಗತ್ತರ ಇದೆ, ಅದರಿಂದ ನಾನು ಕೇಳಿದೆ ಎಚ್ಚರಿಕೆ ಇರಲಿ ಅಂತ. ಇದನ್ನ ಮಾಡಿಸ್ಬಿಡಿ, ಒಳ್ಳೇದಾಗತ್ತಮ್ಮ, ಚಿಂತೆ ಮಾಡಬೇಡ. ಅಮ್ಮನ ಕೈಲಿ ಈ ಒಂದು ಸಣ್ಣ ವ್ರತ ಮಾಡಿಸ್ಬಿಡು, ಜೀವನ ಪರ್ಯಂತ ಚೆನ್ನಾಗಿರ್ತೀರಿ. ಮತ್ತು ಹಣ್ಣಿನ ವಿಚಾರದಲ್ಲೂ ಸರಿ ಇಲ್ಲ, ಈ ಹಣ್ಣನಿಗೂ ಸ್ವಲ್ಪ ಬುದ್ಧಿ ಬರಬೇಕು. ಅವ್ರ ಹೆಸರಲ್ಲಿ ನಿಮ್ಮ ತಾಯಿಗೆ ಹೇಳಿ ಪ್ರತಿ ಗುರುವಾರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ದೀಪ ಉರಿಯಲಿಕ್ಕೆ ಎಳ್ಳೆಣ್ಣೆ ದಾನ ಕೊಡಿಸಿ. ನಿಮ್ಮ ಹಣ್ಣನ ಬುದ್ಧಿ ಬರುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಈಗ ಒಂದು ಪತ್ರವನ್ನ ನೋಡೋ ಸಮಯ ಆಗಿದೆ. ಸುಮತಿ ಅವರು ಪತ್ರವನ್ನ ಬರೆದಿದ್ದಾರೆ, ಮಗಳ ಬಗ್ಗೆ ಕೇಳಬೇಕು ಅಂತ. ಅವರ ಸಮಸ್ಯೆ ಏನು ನೋಡೋಣ. ಗುರುಜಿ, ಮಗಳ ಹೆಸರನ್ನ ಸೂಚಿಸ್ತಾ ಇದ್ದಾರೆ ಸುಮತಿ ಅವರು. ಧನುಷಾ ಅಂತ, ಹುಟ್ಟಿದ ದಿನಾಂಕ 17/8/2000 ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ. 8ನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಜಾತಕವನ್ನ ತೋರಿಸಿದಾಗ 10ನೇ ತರಗತಿವರೆಗೂ ಮಾತ್ರ ವಿದ್ಯಾಭ್ಯಾಸ ಇದೆ, ಅದಾದ್ಮೇಲೆ ಏನೇ ಮಾಡಿದ್ರು ಆಕೆಗೆ ವಿದ್ಯೆ ಇಲ್ಲ ಅಂತ ಹೇಳಿ ಹೆದರಿಸಿದ್ದಾರೆ ಗುರುಜಿ. ಇದರ ಜೊತೆಗೆ ಯಾವಾಗ್ಲೂ ತಲೆನೋವು, ಮೈಕೈ ನೋವು ಅಂತ ಏನಾದ್ರೂ ಒಂದು ಸಮಸ್ಯೆ ಹೇಳ್ತಿರ್ತಾಳೆ. ಸಾಕಷ್ಟು ಭಯ ಆಗಿದೆ, ಏನನ್ನ ಓದಿಸ್ಬೇಕು, ಮುಂದೆ ಇವಳ ಜೀವನ ಹೇಗೆ, ಆರೋಗ್ಯಕ್ಕೂ ಕೂಡ ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಮಗಳು ಚತುಸ್ಥಾನ ವಿದ್ಯಾಸ್ಥಾನ ತೋರಿಸ್ತಿರ್ತಕ್ಕಂಥದ್ದು. ಮಗಳು ವಿದ್ಯಾಭ್ಯಾಸ ಚೆನ್ನಾಗಿದೆಯಮ್ಮ, ನಿಮ್ಗೆ ಯಾರೋ ಮಿಸ್ಗೈಡೆನ್ಸ್ ಮಾಡಿದ್ದಾರೆ. ಅದಕ್ಕೆ ಯಾರ ಹತ್ರ ಅಂದ್ರೆ ಅವ್ರ ಹತ್ರ ಜ್ಯೋತಿಷ್ಯ ತೋರಿಸೋದು, ಯಾರ ಹತ್ರ ಅಂದ್ರೆ ಅವ್ರು ಓಡೋಗೋದು, ಯಾರೋ ನಮ್ಗೆ ಹೇಳಿದ್ರು ಅಲ್ಲಿ ಒಳ್ಳೇದಾಯ್ತು ಅಂತ ಹೇಳಿ ಅವರು ಹೋಗೋದು, ಅವ್ರು ಮೋಸ ಆಗಿಲ್ಲದ ನಿಮ್ಮನ್ನು ಕರ್ಕೊಂಡೋಗಿ ಮೋಸ ಮಾಡಿಸೋವಂಥದ್ದು ಎಲ್ಲ ಬೇಡಮ್ಮ, ಸರಿನಾ? ಖಂಡಿತವಾಗ್ಲೂ ಮಗಳಿಗೆ ವಿದ್ಯಾಭ್ಯಾಸ ಇದೆ. ಸುಮ್ಮನೆ ಜಾತಕಕ್ಕೆ ಯಾಕೊಂದು ಹೆಸರಿಡ್ತೀರಿ? ನೀವು ಪರಿಹಾರಗಳು ಬೇಕಾದ್ರೆ ನಿಮ್ಮ ಹತ್ರ ದುಡ್ಡಿದ್ರೆ ಕೋಟಿ ಕೊಟ್ಟು ಮಾಡಿಸ್ಕೊಡಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಪರಿಹಾರಗಳಿದ್ರೆ ಮಾಡಿಸ್ಕೊಂಬಿಡಿ, ನಥಿಂಗ್ ಟು ವರಿ. ಅದಕ್ಕೆ ನಾನು ಪರಿಹಾರಗಳು ಅವ್ರು ಹೇಳಿದ್ದಾರೆ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ. ಜಾತಕಕ್ಕೆ ಇಲ್ಲದೆ ಇರೋದಕ್ಕೊಂದು ಹೆಸರಿಟ್ಟು ಪರಿಹಾರ ಮಾಡ್ತಿರಲ್ಲ, ಅದು ಶೇಮ್ ಅನ್ಸುತ್ತೆ ನಿಮ್ಮ ಜೀವನದಲ್ಲಿ. ಸುಮ್ಮನೆ ಇಲ್ಲದೆ ಇರೋದಕ್ಕೆ ಶಾಪಗಳಿಟ್ಕೋಬೇಡಿ, ಇಲ್ಲದೆ ಇರೋದಕ್ಕೆ ಹೆಸರಿಟ್ಕೋಬಾರ್ದು. ಅದಕ್ಕೆ ನೀವು ಜಾತಕ ಕರೆಕ್ಟಾಗಿ ತೋರಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಮಗಳಿಗೆ ಯಾವುದೇ ಥರದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಕೊರತೆ ಏನೂ ಇಲ್ಲ. ವರ್ಷಕ್ಕೊಂದ್ಸಲಿ ರಾಹು ಕೇತು ಶಾಂತಿ ಮಾಡಿಸ್ತಾ ಬನ್ನಿ. ಅವಳ ಜೀವನ ಪರ್ಯಂತ ಸೈನ್ಸ್ ಸ್ಟೂಡೆಂಟ್ ಆಗ್ತಾಳೆ, ಒಂದು ಡೆಂಟಿಸ್ಟ್ ಆಗೋ ಯೋಗ ಇದೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಕಾಲರ್ ಇದ್ದಾರೆ ಲೈನ್ ಅಲ್ಲಿ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಮಹೇಂದ್ರ ಅಂತ ಮೇಡಮ್. ಮಹೇಂದ್ರ ಅಂತ. ಇಲ್ಲಿಂದ ಕಾಲ್ ಮಾಡ್ತಿರೋದು? ಬ್ಯಾಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನನ್ನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ತಿಳಿಸಿ. 74 ಡಿಸೆಂಬರ್ 25 ಮೇಡಮ್.
74 ಡಿಸೆಂಬರ್ 25th. 25th. ಸರಿ, ಸಮಯ ಹೇಳಿ ಮಹೇಂದ್ರ ಅವರೇ. ಮೇಡಮ್ ಸಮಯ ಹೇಳಿ ಇನ್ನೊಮ್ಮೆ. 74 ಡಿಸೆಂಬರ್ 25th. ಡೇಟ್ ಆಫ್ ಸಮಯನಾ? ಬರ್ತ್ ಆಯ್ತು, ಸಮಯ ಹೇಳಿ. 4:45 ಮೇಡಮ್. 4:45 AM PM? AM ಮೇಡಮ್. AM. ಜನ್ಮ ರಾಶಿ ನಕ್ಷತ್ರ ತಿಳಿದಿದ್ಯಾ? ಅದು ಗೊತ್ತಿಲ್ಲ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ ಮಹೇಂದ್ರ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ತಿಳಿಸ್ಕೊಡ್ತಾರೆ. ನಮಸ್ಕಾರ ಮಹೇಂದರ್ ಅವ್ರಿಗೆ. ನಮಸ್ಕಾರ. ಹೇಳಿ ಮಹೇಂದರ್, ಏನ್ ಕೇಳ್ಬೇಕಿತ್ತು? ನನಗೆ ಕೆಲ್ಸದ್ದು ಯಾವ್ದು ಸೆಟ್ ಆಗ್ತಾ ಇಲ್ಲ. ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಂಗಡಿ ಇಟ್ಟಿದ್ದೆ, ಎಲ್ಲ ಲಾಸ್ ಆಯ್ತು. ಸ್ವಂತ ಬಿಸ್ನೆಸ್ ಮಾಡ್ತಿದ್ರಾ? ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೆ. ಯಾವ್ದಿಲ್ಲ, ಒಂದು ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣಪ್ಪ, ನಿನ್ ಜೀವನದಲ್ಲಿ ಸಾಕಷ್ಟು ನೊಂದಿದೀಯ ಅನ್ಸ್ತಿದೆ. ನೀನು ಮಾತಲ್ಲೇ ತುಂಬಾ ದುಃಖವನ್ನು ಪಟ್ಟಿದ್ಯಾ, ಹಂಗೆ ಅವಮಾನನೂ ಆಗಿದೆ. ಸ್ನೇಹಿತರು ಕೂಡ ಶತ್ರುಗಳಾಗ್ಬಿಟ್ಟಿದ್ದಾರೆ ಈಗ. ಯಾರು ಸಪೋರ್ಟ್ ಇಲ್ಲ ನಿನ್ಗೆ, ಹೌದಲ್ವಾ? ಕರೆಕ್ಟ್ ಗುರುಜಿ. ನೋಡೋಣ, ಜೈ ಮಹಾಕಾಳಿ. ನಿನ್ ಜಾತಕ ತುಂಬಾ ಚೆನ್ನಾಗಿದೆ. ಯಾವ್ದೋ ಒಂದು ಹೆಣ್ಣಿನ ಶಾಪ ತೋರಿಸ್ತಾ ಇದೆಯಪ್ಪ. ಹೆಣ್ಣು ಶಾಪ ಅಂತಂದ್ರೆ ಈ ಜನ್ಮದ್ದೇ ಅಂತ ತಿಳ್ಕೊಬೇಡಿ ನೀವು, ಯಾವ್ದೋ ಪೂರ್ವಿಕರ ಒಂದು ಶಾಪ ಅಂತ. ಅದಕ್ಕೆ ನೋಡಿ, ನಿನ್ ಜೀವನದಲ್ಲಿ ಇದುವರೆಗೂ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಯಾವ್ದಲ್ಲೂ ಸಿಕ್ಕಿಲ್ಲ. ತುಂಬಾ ಹಾರ್ಡ್ ವರ್ಕ್, ಎಲ್ಲರೂ ನಿನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಂಥವ್ರು ಉಪಯೋಗ ಮಾಡ್ಕೊಂಡಿಲ್ಲ ಅಂತ ಕುಟುಂಬದವರಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನು ನಿನ್ನ ಉಪಯೋಗ ಮಾಡ್ಕೊಂತಿದ್ದಾನೆ. ಆದ್ರೆ ಕೊನೆಗೆ ಅವರೇ ಮನ್ಸಿಗೆ ನೋವು ಮಾಡ್ತಿದ್ದಾರೆ. ಅದೇ ಅಲ್ವಾ ನಿನ್ ಜೀವನದಲ್ಲಿ ಪ್ರತಿ ಸಮಯ ನಡೀತಾ ಇರೋದು? ಹೌದು ಗುರುಜಿ. ನಿನ್ ಜಾತಕದಲ್ಲಿ ಒಂದು ಸ್ತ್ರೀ ಶಾಪ ಅಂತ ತೋರಿಸ್ತಿದೆ. ಪ್ರತಿ ಶುಕ್ರವಾರ ಯಾವ್ದಾದ್ರು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಅಕ್ಕಿ ಬೆಲ್ಲವನ್ನ ದಾನ ಮಾಡಿ ಒಂದು 3 ಜನ ಮುತ್ತೈದರಿಗೆ ಯಥಾಶಕ್ತಿ ತಾಂಬೂಲ, ಅಲ್ಲಿ ದೇವಸ್ಥಾನಕ್ಕೆ ಯಾರಾದ್ರೂ ಬಂದಿರ್ತಾರೆ, ವಯಸ್ಸಾಗಿರ್ತಕ್ಕಂಥ ಅಜ್ಜಿರು ಸುಮಂಗಲಿರು ಇರ್ತಾರೆ, ಅವ್ರಿಗೆ ಎಲೆ ಅಡಿಕೆ ಒಂದು ರೂಪಾಯಿ ನಾಣ್ಯ ಏನಾದ್ರೂ ಅದ್ರಲ್ಲಿ ಇಟ್ಟು ಕೊಟ್ಟು ಕಾಲಿಗೆ ನಮಸ್ಕಾರ 3 ಜನಕ್ಕೆ. ಆ ರೀತಿ ಒಂದು 16 ವಾರ ಮಾಡ್ಕೊಂಡ್ ಬಂದ್ಬಿಡಿ. ಮತ್ತೆ ಖಂಡಿತವಾಗ್ಲೂ ನಿಮ್ಗೆ ಆಗ್ಬರುತ್ತೆ. ಮತ್ತೆ ಟ್ರಾವೆಲ್ಸ್ ನೀವು ಮಾಡ್ಬೋದು, ಟ್ರಾವೆಲ್ ಏಜೆನ್ಸಿ ನೀವೇ ಓಪನ್ ಮಾಡ್ಬೋದು. ಪ್ಲಾನ್ ಆಲ್ರೆಡಿ ಮಾಡಿದ್ರ, ನಾನು ಮಾಡ್ಬೇಕು ಟ್ರಾವೆಲ್ಸ್ ಅಂತ, ಹೌದಲ್ವಾ? ಹೌದು ಗುರುಜಿ. ಅದು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತಪ್ಪ. ಚಿಂತೆ ಮಾಡ್ಬೇಡ ಮಹೇಂದರ್, ನಿನ್ ಜೀವನದಲ್ಲಿ ಈ ದೇವೇಶ ಗುರುಜಿ ಆಶೀರ್ವಾದ ಇರುತ್ತೆ. ನಿನ್ಗೆ ಇನ್ ಮುಂದೆ ಈ ಕಷ್ಟ ನಿವಾರಣೆ ಆಯ್ತು ಅನ್ಕೋ. ನಾನು ಹೇಳಿ ಸ್ಮಾಲ್ ಟಿಪ್ಸ್ ಮಾಡ್ಬಿಡು, ಒಳ್ಳೇದಾಗುತ್ತೆ. ನಮಸ್ತೆ ಅಪ್ಪ. ವೀಕ್ಷಕರೇ, ಒಂದು ಪತ್ರವನ್ನ ನೋಡೋಣ ಈಗ. ಉಡುಪಿಯಿಂದ ರಾಧಾಕೃಷ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಈ ಒಂದು ಪತ್ರವನ್ನ ರಾಧಾಕೃಷ್ಣ ಅವರು ಬರೆದಿದ್ದಾರೆ. ನಿಮ್ಮ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದ ದಿನಾಂಕ ಸೂಚಿಸಿದರೆ 8-10-78ನೇ ಇಸವಿ, ಮೂಲ ನಕ್ಷತ್ರ, ಧನುರ್ ರಾಶಿ ಅಂತ. ನನಗೆ ಈವರೆಗೆ ಮದುವೆಗೆ ಅಂತ ಸಾಕಷ್ಟು ಜಾತಕಗಳು ಬಂತು, ಆದ್ರೆ ಯಾವುದೂ ಕೂಡ ಸೆಟ್ ಆಗಿಲ್ಲ ಗುರುಜಿ. ಯಾವಾಗ ನನ್ನ ಮದುವೆ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನೋಡೋಣ, ಜೈ ಮಹಾಕಾಳಿ. ಇನ್ನ ಮೇ ಕಳೆದ ನಂತರ ಅಲ್ಲಿವರೆಗೂ ನಿಮ್ಮ ರಾಶಿಗೆ ಗುರುಬಲ ಇಲ್ಲ. ಹಾಗೂ ಈಗ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಗಳನುಸಾರವಾಗಿ ನಿಮಗೂ ಅಂತ ಉತ್ತಮ ಸ್ಥಿತಿ ಇಲ್ಲ. ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಪ್ರಾರಂಭ ಆಗ್ತಿದೆ ಮೇ ನಂತರ. ಅದೇ ಸಮಯಕ್ಕೆ ಒಳ್ಳೆ ಹೆಣ್ಮಗಳು ಸಿಗುತ್ತೆ ನಿಮಗೆ. ಕುಟುಂಬದಲ್ಲಿ 2ನೇ ಹೆಣ್ಣುಮಗಳು ಅಂತಂದ್ರೆ ಅವ್ರ ಕುಟುಂಬದಲ್ಲಿ 3 ಜನ ಮಕ್ಕಳ ಹಾಗಿರ್ತಾರೆ. 1ನೇದು ಗಂಡು ಮಗು, 2ನೇದು 2 ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲಿ ಒಂದು ಸಣ್ಣ ವಯಸ್ಸಲ್ಲೇ ತೀರ್ಕೊಂಡಿರ್ಬೋದು. ಇವಳು ಹೆಣ್ಮಕ್ಳ ಲೆಕ್ಕಾಚಾರದಲ್ಲಿ ನೋಡಿದಾಗ 2ನೇ ಒಳ್ಳೆ ಆಗಿರ್ತಾಳೆ. ಅಂತ ಒಂದು ಚೆನ್ನಾಗಿರ್ತಕ್ಕಂಥದ್ದು, ಕಿವಿ ನೋಡ್ಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಒಂದು ಹೆಣ್ಣು ಮಗು ನೋಡ್ಕೊಳ್ಳಿ. ಅಷ್ಟೇ ನಿಮ್ಗೆ ಸಿಂಟಮ್ಸ್ ನಾನು ಕೊಡಕ್ಕಾಗುವಂಥದ್ದು. ನಿಮ್ಮ ಮನೆಯಿಂದ ಉತ್ತರ ಭಾಗಕ್ಕೆ ಹೆಣ್ಮಗು ಸಿಗುವಂಥದ್ದು ಖಂಡಿತವಾಗ್ಲೂ ಮೇ ಕಳೆದ ನಂತರ ನೀವು ಪ್ರಯತ್ನ ಮಾಡಿ, ಒಳ್ಳೇದಾಗತ್ತೆ. ಅಲ್ಲಿವರೆಗೂ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ. ಆದರೆ ಅಲ್ಲಿನ ಒಳಗಡೆ, ಅಲ್ಲಿನ ತನಕ ಪ್ರತಿ ಬುಧವಾರ ಒಂದು ಹೆಸರು ಕಾಳು ಯಥಾಶಕ್ತಿ ದಾನ ಮಾಡುವಂಥದ್ದು. ಒಂದು 100 ಗ್ರಾಮ್ 50 ಗ್ರಾಮ್ ಎಷ್ಟಾದ್ರೂ ಸರಿ, 1 kg ಕೊಟ್ಟರು ಸರಿ, ಒಂದು 16 ವಾರ ಪ್ರತಿ ಬುಧವಾರ ದಾನ ಮಾಡಿ, ಸಾಯಂಕಾಲ ಬುಧವಾರ ಸಾಯಂಕಾಲ ತುಳಸಿ ತಗೊಂಡೋಗಿ ಯಾವ್ದಾದ್ರು ವಿಷ್ಣು ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬನ್ನಿ. ಖಂಡಿತವಾಗ್ಲೂ 16 ವಾರದಲ್ಲಿಯೇ ನಿಮ್ಮ ಸಕಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಷ್ಟರೊಳಗಡೆ ಜನವರಿ, ಮಾರ್ಚ್, ಏಪ್ರಿಲ್, ಮೇ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗುರುಬಲನೂ ಬರುತ್ತೆ, ಕಂಕಣ ಭಾಗ್ಯನೂ ಶುರುವಾಗುತ್ತೆ. ಒಳ್ಳೆಯ ಮದುವೆ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರು, ಈಗ ಒಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ರೇಣುಕಾ ಅಂತ ಹೇಳಿ ಮೇಡಮ್ ಅವರೇ. ರೇಣುಕಾ ಅವ್ರು ಎಲ್ಲಿಂದ ಕಾಲ್ ಮಾಡ್ತಿರೋದು ನೀವು? ನಮ್ದು ಹಿರೇಕೆರೂರು ತಾಲೂಕು ಚಿಕ್ಕೇರೂರಿಂದ ಮೇಡಮ್ ಅವರೇ. ಸರಿಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ರೇಣುಕಾ ಅವ್ರೆ? ನಮ್ ಬಗ್ಗೆನೇ ಕೇಳ್ಬೇಕೈತಿ ಮೇಡಮ್ ಅವರೇ. ಜನ್ಮ ದಿನಾಂಕ ಹೇಳ್ತೀರಾ? ಜನ್ಮ ದಿನಾಂಕ ಇಲ್ಲ ಮೇಡಮ್ ಅವರೇ, ಮದುವೆ ಡೇಟ್ ಇದೆ. ಸರಿ, ತಿಳಿಸಿ. ಹಲೋ. ಮದುವೆ ದಿನಾಂಕ ತಿಳಿಸಿ. ತಾರೀಕು 30 ಮೇಡಮ್ ಅವರೇ. ಹಾ. 4ನೇ ತಿಂಗಳು. ಹಾ. 76ನೇ ಇಸ್ವಿ. 30/4/76ನೇ ಇಸ್ವಿ. ಮುಹೂರ್ತದ ಸಮಯ ಹೇಳ್ತೀರಾ?
ಮುಹೂರ್ತ ಸಿಂಹ 11:50 ಹ್ಮ್ 12:30 ಸರಿ ರೇಣುಕಾ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿಮ್ಮ. ಹಾ ಸರಿ ಮೇಡಮ್ ಅವರೇ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್ ಅವರೇ. ಎಷ್ಟು ದಿನದಿಂದ ಗುರುಜಿ ಟ್ರೈ ಮಾಡ್ತಾ ಇದ್ವಿ ಗುರುಜಿ, ನಿಮಗೆ ಫೋನ್ ಇದು ಸಿಗ್ತಾ ಇರ್ಲಿಲ್ಲ. ನಿಮ್ದು ಕೇಳಿದ್ರೆ ನಿಮ್ಗೊಂದು ಭಾಗ್ಯದಾನ ಇದೆ, ಮಾತಾಡಕ್ಕೆ ಆಗ್ತಾ ಇಲ್ಲ ನೋಡಿ ಸರ್ ಗುರುಜಿ. ಇಲ್ಲಮ್ಮ, ನಿಮ್ ಮಾತೆಲ್ಲ ವೈಬ್ರೇಷನ್ಸ್ ಗೊತ್ತಾಗ್ತಿದೆ ತಾಯಿ, ಹೌದು ಚಿಂತೆ ಮಾಡ್ಬೇಡಮ್ಮ, ಖಂಡಿತ ಒಳ್ಳೇದಾಗುತ್ತೆ. ನಿನ್ನ ಕನಸಿನ ಮುಂದೆ ನನ್ಸಾಯ್ತು ಅಂತ ತಿಳ್ಕೊ ತಾಯಿ. ಗುರುಜಿ ಜೀವನದಲ್ಲಿ ಸಾಕಷ್ಟು ನೊಂದಿದ್ದೀರಾ ಮಹಾಕಾಳಿ. ಅವತ್ತಿಂದನೂ ಬುದ್ಧಿ ಬಂದಾಗಿಂದನೂ ಸಂಕಷ್ಟದ ಜೀವನನೇ. ಹೌದು ಗುರುಜಿ. ತುಂಬಾ ನೊಂದಿದ್ರಿ, ಯಾವ ಕಡೆಯಿಂದ ಸಪೋರ್ಟ್ ಇಲ್ಲ, ಸುಮ್ಮನೆ ಅಪವಾದಗಳು ಒಳಗಾಗ್ಬಿಡ್ತೀರ ಬೇಗ ನೀವು. ಹೌದು ಗುರುಜಿ. ಹೌದು, ಮಾಡದಿರೋ ತಪ್ಪಿಗೆ ಅಪವಾದಗಳು. ನೀವ್ ಯಾರಿಗೆ ಒಳ್ಳೇದ್ ಮಾಡಕ್ ಹೋಗಿ ಆದ್ರೆ ಅವರಿಂದನೇ ಬೇಗ ಶತ್ರುತ್ವ ಬಯಸ್ಬಿಡ್ತಾ ಇದ್ರ. ಹೌದು ಗುರುಜಿ, ಇದು ನಿಜ ಗುರುಜಿ. ಆ ರೀತಿ ಆಗ್ತಿದೆ. ಕುಟುಂಬದಲ್ಲೂ ಅಷ್ಟು ನೆಮ್ಮದಿ ಇಲ್ಲ, ಅಲ್ಲೂ ಬದುಕ್ಬೇಕಾ, ಜೀವನ ಮಾಡ್ಬೇಕಾ, ಏನಾದ್ರೂ ಮಾಡ್ಕೊಂಬೇಡ ಅಂತ ಹೇಳಿ ಸಂದಿಗ್ಧ ಪರಿಸ್ಥಿತಿ ನೀನು. ಹೌದು ಗುರುಜಿ. ಲಾಸ್ಟ್ ಇದು ಗುರುಜಿ, ನಿಮ್ಮ ವಯಸ್ಸು ಕೇಳಿ ನಿಮ್ಮಿಂದ ನಾವ್ ಏನಾದ್ರೂ ಪರಿಹಾರ ಪಡಿಬೇಕು ಅಂತಾನೆ. ಖಂಡಿತ ಅಮ್ಮ, ಒಳ್ಳೇದಾಗತ್ತೆ ತಾಯಿ, ಚಿಂತನೆ ಮಾಡ್ಬೇಡ. ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಮ್ಮ. ನಿಮ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಯೂಟ್ರಸ್ ಪ್ರಾಬ್ಲಮ್ ಆಗೋ ತರ ಇದೆ. ಆರೋಗ್ಯ ಸರಿ ಇಲ್ಲ ಗುರುಜಿ, ನಂದು ಕೈ ಕಾಲು ಎಲ್ಲ ಬಾವು ಗುರುಜಿ. ಹೌದು, ನಿಮ್ಗೆ ಹಾರ್ಮೋನ್ಸ್ ಪ್ರಾಬ್ಲಮ್ ಇಂದಾನೆ ಈ ರೀತಿ ಆಗ್ತಿರ್ತಕ್ಕಂಥದ್ದು. ಅದರಿಂದ ಈ ಕೈ ಕಾಲು ಹೂತ ಬರುವಂತದ್ದು, ಮತ್ತೆ ನಿಶಕ್ತಿ ಹಾಕ್ಬಿಡುವಂತ ಇಂಥದ್ದೆಲ್ಲ ಆಗ್ತಿದೆ. ಏನು ಚಿಂತೆ ಮಾಡ್ಬೇಡ. ಈ ದಿನಕ್ಕೆ ಇದು ಲಾಸ್ಟ್ ಆಗ್ಬೇಕು. ನಾನೊಂದು ಅದ್ಭುತವಾದ ಒಂದು ತಂತ್ರ ಪ್ರಯೋಗ ಹೇಳ್ತೀನಿ, ಅದನ್ನ ಮಾಡ್ಕೊಳ್ಳಿ. ಸಣ್ಣದೊಂದು ಲಿಂಗ ಮನೇಲಿ ತಂದಿಟ್ಕೊಳ್ಳಿ. ಒಂದು ಲಿಂಗ ಪ್ರತಿ ಸೋಮವಾರ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಯಾರ ಜೊತೆನೂ ಮಾತಾಡಬಾರ್ದು. 5 ಗಂಟೆಗೆ ಎದ್ದಿ ಪರವಾಗಿಲ್ಲ, ಯಾರ ಜೊತೆನೂ ಮಾತಾಡದೆ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಬೇಕು. ದೀಪ ಹಚ್ಚಿ ಅಲ್ಲಿ ಕೂತ್ಕೊಂಡು ಒಂದು ಲಿಂಗಕ್ಕೆ ಯಥಾಶಕ್ತಿ ಸ್ವಲ್ಪ ಹಾಲಲ್ಲಿ ಬಿಳಿ ಎಳ್ಳು ಸೇರಿಸ್ಕೊಂಡು ಹಾಲನ್ನ ಅಭಿಷೇಕ ಮಾಡಬೇಕು. ಮತ್ತೆ ಜೇನುತುಪ್ಪ ಮತ್ತೆ ತುಪ್ಪ ಹಾಕಿ ಎಲ್ಲ ಅಭಿಷೇಕವನ್ನು ಮಾಡಿ, ನಂತರ ಅದಕ್ಕೆ ಒಂದು ಗಂಧ ಇಟ್ಟು ಶಿವನ ಅಷ್ಟೋತ್ರ ಓದ್ಕೊಂಡು ಬಿಲ್ವಾರ್ಚನೆ ಮಾಡಿ. ಬಿಲ್ಪತ್ರ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಅಕ್ಷತೆ ಕಾಯಲ್ಲಿ ಇಟ್ಕೊಂಡು ಅಕ್ಷತೆಯಲ್ಲಿ ಶಿವನ ಅಷ್ಟೋತ್ರ ಓದ್ಕೊಂಡು ನಂತರ ಆ ಏನು ಅಭಿಷೇಕ ಮಾಡಿರ್ತೀರಾ ಆ ಹಾಲಲ್ಲಿ ನೀವು ತೀರ್ಥವಾಗಿ ತಗೊಂಡು ನಂತರ ಆ ಹಾಲನ್ನು ತಗೊಂಡೋಗಿ ಯಾವುದಾದ್ರೂ ಗಿಡಕ್ಕೆ ಹಾಕ್ಬಿಡ್ಬೇಕು. ಈ ರೀತಿ ಒಂದು 16 ಸೋಮವಾರ ಬೆಳಗ್ಗೆನೆ ಮೌನ ವ್ರತದಲ್ಲಿ ಮಾಡಬೇಕು. ತೀರ್ಥ ತಗೊಳ್ಳೋ ತನಕ ಯಾರ ಜೊತೆನೂ ನೀವು ಮಾತಾಡೋ ಹಾಗಿಲ್ಲ. ಒಂದು 16 ವಾರ ಮಾಡಿ. ಮತ್ತೆ ಆ ದಿನ ಸಾಯಂಕಾಲ, ಬೆಳಗ್ಗೆ ನೀವು ಇದು ಮಾಡಿಕೊಂಡು ಸಾಯಂಕಾಲ 6 ರಿಂದ 7 ಗಂಟೆ ಅಥವಾ 5 ರಿಂದ 6 ಗಂಟೆ ಸೂರ್ಯಾಸ್ತ ಸಮಯದಲ್ಲಿ ಹೋಗಿ ಸೂರ್ಯಾಸ್ತ ಸಮಯದಲ್ಲಿ ಹೋಗ್ಬೇಕು. ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಬೆಲ್ಲದ ಮೇಲೆ ತುಪ್ಪದ ದೀಪ ಹರಿದಿ ಹಚ್ಕೊಂಡು ಅಲ್ಲಿ ಬಿಳಿ ಎಳ್ಳನ್ನ ದಾನ ಮಾಡಬೇಕು. ಬಿಳಿ ಎಳ್ಳು, ಕಪ್ಪಲ್ಲ, ಬಿಳಿ ಎಳ್ಳನ್ನ ದಾನ ಮಾಡಬೇಕು. ಈ ರೀತಿ 16 ವಾರ ಮಾಡ್ತಾ ಬಮ್ಮ. ನಿನ್ನ ಜೀವನದಲ್ಲಿ ಆರೋಗ್ಯನೂ ಸರಿಯೋಗುತ್ತೆ, ಕುಟುಂಬದಲ್ಲಿ ನೆಮ್ಮದಿ ಸಿಗುತ್ತೆ, ಪ್ರತಿಯೊಂದರಲ್ಲೂ ನಿನ್ನ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೀಗ ಇನ್ನೊಂದು ಪತ್ರವನ್ನ ನೋಡೋಣ. ಹುಬ್ಬಳ್ಳಿಯಿಂದ ಮೀನಾ ಶ್ರೀನಿವಾಸ್ ಅವರು ಪತ್ರವನ್ನ ಬರ್ತಿದ್ದಾರೆ. ಗಂಡನ ಬಗ್ಗೆ ಕೇಳಬೇಕು ಅಂತ ಒಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಗುರುಜಿ ಅವರ ಬಳಿ. ಕೇಳಿ ನೋಡೋಣ. ಗುರುಜಿ, ಗಂಡನ ಬಗ್ಗೆ ಅಂದ್ರೆ ಶ್ರೀನಿವಾಸ್ ಅವರ ಕುರಿತಾಗಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಗುರುಜಿ, ನಿಮ್ಮ ಸಾಂತ್ವನ ನಮಗೆ ಬೇಕಾಗಿದೆ, ಅದೇ ನಮಗೆ ಆಸರೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗಂಡನ ಮಾನಸಿಕ ನೆಮ್ಮದಿ ಸರಿಯಾಗಿ ಆಗಕ್ಕೆ ಹಾಗೂ ನೌಕರಿಯಲ್ಲಿ ನೆಲೆ ಸರಿಯಾಗಿ ನಿಲ್ಲಕ್ಕೆ ನಾನೇನು ಮಾಡಬೇಕು ಹೆಂಡತಿಯಾಗಿ, ನನ್ನ ಯಾವುದೇ ರೀತಿಯಾದಂಥ ಪೂಜೆ ಪುನಸ್ಕಾರವಿದ್ರು ಸೂಚಿಸ್ಕೊಡಿ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಾನಸಿಕವಾಗಿ ಸಮಾಧಾನ ಅನ್ನೋದೇ ಇಲ್ಲ, ಎಷ್ಟೇ ಕೆಲಸ ಮಾಡಿಕೊಟ್ರು ಬರುವಂತ ದುಡ್ಡು ವಾಪಸ್ ಬರ್ತಾ ಇಲ್ಲ, ಕರ್ತವ್ಯ ಲೋಪ ಏನೂ ಇಲ್ಲ, ಮನೆಯವ್ರದ್ದು ಹಾಲ್ನಂತ ಮನಸ್ಸು, ಏನಾದ್ರೂ ಮಾಡಿ ಒಂದು ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ. ಫೋಟೋವನ್ನ ಕೂಡ ಕಳಿಸಿದ್ದಾರೆ ಗುರುಜಿ. ಮನೆ ದೇವರ ಹೆಸರು ಬಾದಾಮಿ ಬನಶಂಕರಿ ಅಂತ ಕೂಡ ತಿಳಿಸಿದ್ದಾರೆ. ಶ್ರೀಮನ್ ಮಹಾಕಾಳಿ ಪ್ರಸಾದ ಸಿದ್ಧಿರಸ್ತು. ಚಿಂತೆ ಮಾಡಬೇಡಿ, ಜೈ ಮಹಾಕಾಳಿ. ನೋಡಿ, ಜಾತಕದಲ್ಲಿ ಚತುಸ್ಥಾನ ತೋರಿಸ್ತಿದೆ, ಕುಲದೈವ ಶಾಪ ಅಂತ. ಆದರೆ ಮನೆ ದೇವರು ಬಾದಾಮಿ ದೇವಿ ಅಂತ ನೀವೇ ತೋರಿಸ್ಕೊಟ್ಟಿದ್ರಿ. ಆ ದೇವಸ್ಥಾನದಲ್ಲಿ ಕರ್ಕೊಂಡೋಗಿ ಒಂದು 48 ತೆಂಗಿನಕಾಯಿಯನ್ನು ಒಂದೇ ದಿನ ನಿಮ್ಮ ಮನೆಗೆ ಇಳೆ ತೆಗೆದುಬಿಟ್ಟು ತಗೊಂಡೋಗಿ ಆ 48 ತೆಂಗಿನಕಾಯಿನ ಚೂರುಕಾಯಿ ಹೊಡೆದ್ಬಿಟ್ಟು ಅಲ್ಲಿ ಬನ್ನಿ. 48 ತೆಂಗಿನಕಾಯಿ ಒಂದು ಸಲ. ಆ ರೀತಿ ಒಂದು ಸಲ ಮಾಡಿದ 48 ದಿನದೊಳಗಡೆ ನಿಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗುತ್ತೆ. ನಂತರ ಪ್ರತಿ ಮಂಗಳವಾರ ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ದೀಪ ಉತ್ತರಾಭಿಮುಖವಾಗಿ, ಉತ್ತರಕ್ಕೆ ಅಂದ್ರೆ ದಕ್ಷಿಣದ ಉತ್ತರದ ಕಡೆ ಜ್ಯೋತಿ ಕೊಡಿ ಇರಬೇಕು. ಆ ರೀತಿ ದೀಪ ಹಚ್ಚಬೇಕು. ಮಂಗಳವಾರ ಸಾಯಂಕಾಲ ಹಚ್ಚಿದ್ರೆ ಬುಧವಾರ ಸಾಯಂಕಾಲದ ತನಕ ಉರಿಬೇಕು. ಅದು ಯಾವತ್ತೂ ನಿಲ್ಲಿಸಬಾರ್ದು ನೀವು. ಆ ರೀತಿ ಒಂದು 16 ವಾರ ಮಾಡಬೇಕು. ಮಂಗಳವಾರ ಸಾಯಂಕಾಲ ಹಚ್ಚಿದ್ರೆ ಬುಧವಾರ ಸಾಯಂಕಾಲ 24 ಅವರ್ಸ್ ಉರಿತಾ ಇರಬೇಕು. ಆ ರೀತಿ ಒಂದು 16 ವಾರ ಮಾಡ್ಕೊಬಿಡಿ. ನಿಮ್ಮಲ್ಲಿರ್ತಕ್ಕಂಥ ಜನ್ಮದಾರಿದ್ರ ಎಲ್ಲ ದೂರ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಒಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ
ನಾನ್ ಜಯಚಂದ್ರ ಮೈಸೂರಿಂದ. ಮೈಸೂರಿಂದ ಜಯಚಂದ್ರ ಅವರು ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ನಂದು ಜಯಚಂದ್ರ ನನ್ ಬಗ್ಗೆನೇ ಕೇಳ್ಬೇಕು. ಸರಿ, ಡೇಟ್ ಆಫ್ ಬರ್ತ್ ತಿಳಿಸ್ತೀರಾ? 11/10/69, 1969 ಇಸ್ವಿ. 69. ಸಮಯ ಹೇಳಿ. ಸಮಯ 5 ಬೆಳಗಿನ ಜಾವ 5 ಗಂಟೆ. ಬೆಳಗಿನ ಜಾವ 5 ಗಂಟೆ. ಜನ್ಮ ರಾಶಿ ನಕ್ಷತ್ರ ತಿಳಿಸಿ. ಗೋತ್ರ ವಶಿಷ್ಠ ಗೋತ್ರ, ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ತೆ ಜಯಚಂದ್ರ ಅವರಿಗೆ. ಗುರುಜಿ ನಮಸ್ಕಾರ. ನಮಸ್ತೆ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಹೇಳಿ, ಯಾವ ವಿಚಾರ? ನಂದು ವ್ಯಾಪಾರದ ಅಂಗಡಿ ಇದೆ, ಅದೇ ತರಕಾರಿ ಅಂಗಡಿ, ಜನ್ಸಿ ಅಂಗಡಿ, ಮತ್ತೆ ವೆಹಿಕಲ್ ಇದೆ, ಟೂರ್ಸ್ ಟ್ರಾವೆಲ್ಸ್ ಮಾಡ್ತಿದ್ರಿ. ಒಳ್ಳೇದಾಗ್ಲಿ. ಸದ್ಯಕ್ಕೆ ಹಸ್ತ ನಕ್ಷತ್ರ, ಕನ್ಯಾ ರಾಶಿ 7.5 ನಡೀತಾ ಇದೆ ಗೋಚಾರದಲ್ಲಿ. ಇನ್ನೇನ್ 1 ವರ್ಷ ಇದೆ ಕಾಲಾವಕಾಶ, ತೊಂದ್ರೆ ಇಲ್ಲ. ಬಟ್ ಈ 7.5 ಶನಿ ಬಂದ್ಮೇಲೆ ನಿಮ್ಗೇನ್ ತೊಂದ್ರೆ ಇಲ್ಲ, ಅಭಿವೃದ್ಧಿ ಆಯ್ತು. ಆದ್ರೆ ಒಂದ್ 6 ತಿಂಗಳು ತುಂಬಾ ಚೆನ್ನಾಗಿರುತ್ತೆ. 6 ತಿಂಗಳು ಸಂಪಾದನೆ ಮಾಡಿದೆಲ್ಲ ಕಳ್ಕೊಂಡ್ಬಿಡ್ತೀರಾ, ಎಲ್ಲ ವೇಸ್ಟ್ ಆಗ್ಬಿಡ್ತದೆ. ಎಲ್ಲ ನೀವು ನಿಮ್ಗೆ ಅವತ್ತಿಂದ ಇದೇ ನಡೀತಿರೋದು ನಿಮ್ ಜೀವನದಲ್ಲಿ. ಅವಲಿಂದನೇ ಹಿಂಗೆ ನಡೀತಾ. 6 ತಿಂಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ, 6 ತಿಂಗಳು ಎಲ್ಲ ಕಳ್ಕೊಂಡ್ಬಿಡ್ತೀರಾ. ಮತ್ತೆ ತುಂಬಾ ನಂಬಿಕೆ ದ್ರೋಹ ಜಾಸ್ತಿ ಆಗುತ್ತೆ ನಿಮ್ಗೆ. ನಂಬಿ ಮೋಸ ಆಗೋಂತ. ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ರೆ ವಾಪಸ್ ಬರಲ್ಲ. ಜಾಗ್ರತೆ ಇರ್ಬೇಕು. ಆರ್ಥಿಕ ಸ್ಥಿತಿಯಲ್ಲಿ ಯಾರಿಗೂ ನೀವ್ ಯಾವತ್ತೂ ಶ್ಯೂರಿಟಿ ಕೊಡ್ಬೇಡಿ ಲೈಫ್ ಅಲ್ಲಿ. ಇಲ್ಲ ಗುರುಜಿ, ಯಾರು ಕೊಡ್ತಾ ಇಲ್ಲ. ಒಳ್ಳೇದಾಗ್ಲಿ. 2009ರಲ್ಲಿ ಭೂಮಿ ಏನಾದ್ರು ತೆಗೆದ್ರ, ಸೈಟ್ ಏನಾದ್ರು? ತೆಗ್ದಿದ್ದೀನಿ ಗುರುಜಿ, 31 6 ತಿಂಗಳ ತೆಗ್ದಿದ್ದೀನಿ. ಒಳ್ಳೇದಾಗ್ಲಿ. ಮತ್ತೆ ನೋಡಿ, 2014ರಲ್ಲಿ ಕೂಡ ನಿಮ್ಗೆ ಭೂಮಿ ಲಾಭ, ಗೃಹ ಲಾಭ ಅಂತ ತೋರಿಸ್ತಿದೆ ಗುರುಜಿ. ಒಳ್ಳೇದಾಗುವಂತ ಕಾಲಾವಕಾಶಗಳು. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಇದೆ. ಈ ನಡುವೆ ಸ್ವಲ್ಪ ಕಾಲುಗಳು ತುಂಬಾ ನೋವಾಗ್ತಿದೆ, ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ತಿದೆ. ಜೀವನದಲ್ಲಿ ಸಾಕಷ್ಟು ಈಗ ಸ್ಟಾರ್ಟ್ ನಿಮ್ಗೆ. ಸ್ವಲ್ಪ ಜಾಗ್ರತೆ ವಹಿಸಿ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ದೋಷಗಳಿಲ್ಲ ನಿಮ್ ಜಾತಕದಲ್ಲಿ. ಆದ್ರೆ ಸ್ವಲ್ಪ ಶನಿ ಕಾಟಕ್ಕೆ ಸ್ವಲ್ಪ ನಿವೃತ್ತಿ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಜೇನುತುಪ್ಪ ಅಭಿಷೇಕ ಮಾಡಿಸಿ ಆ ಜೇನುತುಪ್ಪ ತಗೊಂಬನ್ನಿ. ಹೇಗೋ ಅಂಗಡಿಯಲ್ಲಿ ಆ ದೀಪ ಉರಿಸ್ತಿರಲ್ವಾ, ಆ ದೀಪಕ್ಕೆ ಡೈಲಿ ಜೇನುತುಪ್ಪ ತುಪ್ಪ ಹಾಕಿ ಅಥವಾ ಎಣ್ಣೆ ಹಾಕಿ ದೀಪ ಉರಿಸಿದ ನಂತರ 1-2-3 ಡ್ರಾಪ್ ಜೇನುತುಪ್ಪ ಮಿಶ್ರಣ ಮಾಡ್ತಾ ಬನ್ನಿ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಅಂಗಡಿಯಲ್ಲೂ ಬಿಸ್ನೆಸ್ ಚೆನ್ನಾಗಾಗತ್ತೆ, ಯಾವುದೇ ತರದ್ದು ಸಮಸ್ಯೆ ಬರಲ್ಲ. ನಿಮ್ಗೂ 7.5 ಕಮ್ಮಿ ಆಗುತ್ತೆ. ಮತ್ತೆ ಎರಡನೇದಾಗಿ, ಈ ನಂಬಿಕೆ ದ್ರೋಹ ಜಾಸ್ತಿ ನಿಮ್ಮ ಜೀವನದಲ್ಲಿ. ಈ ನಂಬಿಕೆ ದ್ರೋಹ ನಿಮ್ಮವರೆಗೂ ಯಾರು ಬಂದು ನಿಮ್ಮನ್ನ ಟಚ್ ಮಾಡಬಾರ್ದು. ಒಂದು ಉಂಗುರದ ಬೆರಳಿಗೆ ನೀವೇನ್ ಮಾಡಬೇಕು, ಒಂದು ಪಚ್ಚೆ ರತ್ನವನ್ನ ಒಂದು ಧಾರಣೆ ಮಾಡಿ. ಪಚ್ಚೆ ರತ್ನ ಯಾವಾಗಲೂ ಉಂಗುರದ ಬೆರಳಲ್ಲಿ ಒಂದಿರಲಿ. ಮತ್ತೆ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಒಂದು ಸ್ಫಟಿಕ ಮಾಲೆ ಹಾಕೊಳ್ಳಿ. ಆ ಒಂದು ಸ್ಫಟಿಕ ಮಾಲೆ ಹಾಕೊಂಡು ಆ ಸ್ಫಟಿಕ ಮಾಲೆ ಕೆಳಗಡೆ ಒಂದು 6 ಮುಖದ ರುದ್ರಾಕ್ಷಿ ಅಥವಾ ಯಾವುದಾದ್ರೂ ಗುರುಗಳ ಒಂದು $, ಎರಡರಲ್ಲಿ ಯಾವ್ದಾದ್ರು ಹಾಕಿ. ರುದ್ರಾಕ್ಷಿ ತುಂಬಾ ಒಳ್ಳೇದು, ಅದನ್ನೇ ಹಾಕೊಂಡ್ರೆ ವೈಜ್ಞಾನಿಕವಾಗಿ ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಿ. ಮತ್ತೆ ಅದೃಷ್ಟ ಕಾದಿದೆ ಈ ವರ್ಷ, ಉಪಯೋಗ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರಿಗೆ ಇನ್ನೊಂದು ಪತ್ರವನ್ನ ನೋಡೋ ಸಮಯ ಆಗಿದೆ. ಬನ್ನೂರಿನಿಂದ ಪತ್ರ ಬರ್ತಿದ್ದಾರೆ. ಪೂರ್ಣಿಮಾ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ ಜನ್ಮ ದಿನಾಂಕವನ್ನ ಸೂಚಿಸಿದ್ದಾರೆ. 7/3/89 ಇಸವಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ 2:15 ಅಂತ. MA BEd ಪದವೀಧರೆ ಆಗಿದ್ದೀನಿ. ಸರ್ಕಾರಿ ನೌಕರಿಗಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನನಗೆ ಈ ಒಂದು ಸರ್ಕಾರಿ ನೌಕರಿ ಸಿಗುತ್ತಾ ಇಲ್ವಾ ಅನ್ನೋದನ್ನ ದಯವಿಟ್ಟು ತಿಳಿಸಿ. ಯಾವುದೇ ರೀತಿಯಾದಂತಹ ಪ್ರತಿಫಲ ಈವರೆಗೂ ಸಿಕ್ಕಿಲ್ಲ. ನನ್ನ ಬಗ್ಗೆ ನನಗೆ ನಂಬಿಕೆ ಕಳೆದುಕೊಳ್ಳೋ ಹಾಗೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಉದ್ಯೋಗ, ಜೈ ಮಹಾಕಾಳಿ. ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ರಮಲಶಾಸ್ತ್ರ ತೋರಿಸ್ತಿದೆ, ಹಗಲಿಲ್ಲ ಅಂತ ಇಲ್ಲ. ಆದರೆ ಈ ಸರಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ, ಖಂಡಿತ ಆಗುತ್ತೆ. 6ನೇ ಮನೆಯಲ್ಲಿ ಗುರು ಕೂತ್ಬಿಟ್ಟಿದ್ದಾರೆ. ಶತ್ರು ಸ್ಥಾನ, ಆರೋಗ್ಯ ಸ್ಥಾನ, 6ನೇ ಮನೆ. ಅಲ್ಲೇನಾದ್ರೂ 6ನೇ ಮನೆಯಲ್ಲಿ ಗುರು ಕೂತ್ಕೊಂಡಾಗ ಪಾಪಗ್ರಹಗಳು ಪರಿಪೂರ್ಣವಾಗಿ ಅವನ ಅಕ್ವೇರ್ ಮಾಡಿದಾಗ ಗುರು ವೀಕ್ ಆಗ್ಬಿಡ್ತಾನೆ ತುಂಬಾ. ಗುರು ಯಾರಿಗೂ ಯಾವತ್ತಿಗೂ ತೊಂದರೆ ಮಾಡಲ್ಲ. ಪಾಪ ತನ್ನ ನಿಶಕ್ತಿ ಆದಾಗ ಏನಾಗುತ್ತೆ, ತನ್ಮೇಲೆ ಮನುಷ್ಯ ತನ್ನ ಮೇಲೆ ತಾನೇ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾನೆ. ನಿನ್ನ ಜೀವನದಲ್ಲಿ ಅದೇ ನಡೀತಿರೋದು. ಎಕ್ಸಾಮ್ ಓದು ಬರ್ದು ಅಟೆಂಡ್ ಮಾಡಿ ಯಾವ ಕೆಲಸನೂ ಸಿಗ್ತಿಲ್ಲ. ಆದ್ರಿಂದ ಅಯ್ಯೋ ನಾನು ಇಷ್ಟೆಲ್ಲ ಓದಿ ನನ್ನ ಪ್ರಯೋಜನ ಇಲ್ವೇ ಜೀವನದಲ್ಲಿ ಅಂತ ನೊಂದ್ಕೋಬೇಡಮ್ಮ. ನಿನ್ಗೆ ಹತ್ರದಲ್ಲೇ ಶುಭ ಕಾದಿದೆ. ಪ್ರತಿ ಭಾನುವಾರ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬೇಕು. ಆ ದೇವಸ್ಥಾನದಲ್ಲಿ ಒಂದು ತುಳಸಿ ಮಾಲೆಯನ್ನು ಕೊಡು. ಅದೇ ರೀತಿ ತುಳಸಿ ಮಾಲೆ ಕೊಟ್ಟು ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾರಿಗಾದ್ರೂ ಏನಾದ್ರೂ ಪ್ರಸಾದ
ನಿನ್ನ ಕೈಯಿಂದ ಹಂಚುವಂಥದ್ದು, ಒಬ್ಬರಿಗಾದ್ರೂ ಅಥವಾ ಇಬ್ಬರಿಗಾದ್ರೂ ಸರಿ. ಆ ರೀತಿ ಒಂದು 16 ಭಾನುವಾರ ಮಾಡ್ಕೋಬೇಕು. ಭಾನುವಾರ ರಾತ್ರಿ ಮಲಗಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡಬೇಕು, ಕಡಲೆಕಾಳನ್ನ ಒಂದು 54 ಅಥವಾ 21 ಕಡಲೆಕಾಳು ತಗೋಬೇಕು. ಕಡಲೆಕಾಳು ಈ ಒಂದು ಬಿಳಿ ಕಡಲೆ, ಎರಡನೇದಾಗಿ ಕೆಂಪು ಕಡಲೆ ಅಂತಂದ್ರೆ ಬ್ರೌನಿಶ್ ಕಲರ್ ಇರುತ್ತೆ ಆ ಕಡಲೆ. ಯಾಕಂದ್ರೆ ಕಾಬೂಲ್ ಕಡಲೆ ಅಲ್ಲ, ಎಲ್ಲರೂ ಅದನ್ನೇ ಉಪಯೋಗ ಮಾಡ್ತಿದ್ದಾರೆ ಈಗ. ಅದನ್ನ ಕಡಲೆಕಾಳನ್ನ ತಗೊಂಡು ಆ ಒಂದು ಕಡಲೆಕಾಳನ್ನ ಒಂದು ಚೀಟಿಯಲ್ಲಿ ಇಟ್ಕೊಂಡು ತಲೆದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಬೆಳಗ್ಗೆನೆ ಎದ್ದು ಅದನ್ನ ತೊಳೆದು ಸ್ನಾನ ಮಾಡ್ಕೊಂಡು ಅದನ್ನ ತೊಳೆದು ನೆನೆಸ್ಬಿಡ್ಬೇಕು. ಮಾರನೇ ದಿನ ಸಾಯಂಕಾಲ ಅಷ್ಟೊತ್ತಿಗೆ ಆ ಸೂಪ್ ತಿನ್ನಿಸ್ಬೇಕು. ಈ ರೀತಿ ಕರೆಕ್ಟಾಗಿ ಒಂದು 16 ವಾರ ಮಾಡ್ಕೊಂಡ್ಬಿಡು, ನಿನ್ನ ಜೀವನದಲ್ಲಿ ಖಚಿತವಾಗಿ ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ವೀಕ್ಷಕರೇ, ಈಗೊಬ್ರು ಕಾಲರ್ ಲೈನ್ ಅಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ಹೇಮಾವತಿ. ಎಲ್ಲಿಂದ ಕಾಲ್ ಮಾಡ್ತಿರೋದು ಹೇಮಾವತಿ ಅವರೇ? ಭಾರತ್ ನಗರ, ಬೆಂಗಳೂರು. ಸರಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು ತಿಳಿಸ್ತೀರಾ? ನಮ್ಮ ಮಗನ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಡೇಟ್ ಆಫ್ ಬರ್ತ್ ತಿಳಿಸಿ. 6 ಹಾ 4ನೇ ತಿಂಗಳು 6ನೇ ತಾರೀಕು 93ನೇ ಇಸ್ವಿ. ಸರಿ, ಹೆಸರನ್ನ ಹೇಳಿ. ಶರತ್. ಶರತ್. ಸಮಯ ತಿಳಿಸಿಮ್ಮ. ಸಂಜೆ 6:20. ಜನ್ಮರಾಶಿ ನಕ್ಷತ್ರ ತಿಳಿಸ್ತೀರಾ ಶರತ್ ಅವ್ರದ್ದು? ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಅಷ್ಟು ಗೊತ್ತು ಮೇಡಮ್ ನಮ್ಗೆ. ಸರಿಮ್ಮ, ಪರವಾಗಿಲ್ಲ ಹೇಮಾವತಿ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ತುಂಬಾ ನಮ್ಮ ಮಗನಿಗೆ ವಿದ್ಯಾಭ್ಯಾಸ ತೊಂದರೆ ಆಗ್ಬಿಟ್ಟೈತೆ ಗುರುಜಿ. ಚಿಂತೆ ಮಾಡ್ಬೇಡ ತಾಯಿ, ಚಿಂತನೆ ಇಲ್ಲ ಅಂತ ಗೊತ್ತಾಗಬೇಕು. ನಿಮ್ಮ ಆಫೀಸ್ಗೆ ಬಂದಿದ ಗುರುಜಿ. ಬಂದಿದ್ನಾ? ಬಂದಿದ್ದು ಅಪಾಯಿಂಟ್ ತಗೊಂಡು ಬರ್ಸ್ಬಿಟ್ಟು ಬಂದಿದೀವಿ ಗುರುಜಿ. ತುಂಬಾ ಮನೆದು ಪ್ರಾಬ್ಲಮ್, ಬಂದಿದ್ರಾ? ಹೌದು ಗುರುಜಿ. ಭೇಟಿ ಆಗಿಲ್ಲ, ಚಿಂತೆ ಮಾಡ್ಬೇಡ. ನಿಮ್ ಮಗನ ವಿದ್ಯಾಭ್ಯಾಸ ಕೊಡೋ ಜವಾಬ್ದಾರಿ ನಂದು, ಚಿಂತೆ ಮಾಡ್ಬೇಡ, ನಾನು ಪ್ರಯತ್ನ ಮಾಡ್ತೀನಿ. ಇವಾಗ ಡಿಪ್ಲೊಮಾ 1 ವಾರದಿಂದ ಕಾಲೇಜ್ಗೆ ಹೋಗಿಲ್ಲ ಗುರುಜಿ. ಓದ್ತಾನ ಇಲ್ವಾ ಗೊತ್ತಾಗಬೇಕು. ನೋಡೋಣ ತಾಯಿ, ಜೈ ಮಹಾಕಾಳಿ. ನೋಡಿ, ಇವ್ನಿಗೆ ಒಳ್ಳೆ ಎಜುಕೇಶನ್ ಪ್ರಾರಂಭ ಆಗೋಷ್ಟೊಳಗೆ ಇವನಿಗೆ 7:30 ಸ್ಟಾರ್ಟ್ ಆಗೋಯ್ತು. ಎಷ್ಟೋ ಜನ ಮಕ್ಕಳಿಗೆ ಈ ಶನಿ ಕಾಟ ಇದ್ದಾಗ ಮಂದಸ್ಥಿತಿ ಆಗ್ಬಿಡುತ್ತೆ, ಕೋಪ ಜಾಸ್ತಿ, ಹಠ ಜಾಸ್ತಿ, ವಾದನೂ ಜಾಸ್ತಿ. ಇವನೊಂಥರ ನಿಮ್ ಮನೆಗೆ ಊಟ ಮಾಡೋದಕ್ಕೆ ಮಲ್ಗಕ್ ಅಷ್ಟೇ ಬರ್ತಿದ್ದಾನಷ್ಟೇ, ಊಟನೂ ಮಾಡಲ್ಲ ನ್ಯಾಯವಾಗಿ. ಅದನ್ನು ಮನೆಯಿಂದ ಆಚೆಗೆ ಹೋದ್ರೆ ಅವನು ಕಾಲೇಜ್ಗೆ ಹೋಗ್ತಾನೆ ಇಲ್ವೋ ಗೊತ್ತಿಲ್ಲ, ಎಲ್ಲ ಮರ್ತು ಹೋಗ್ತಿದ್ದಾನೆ. ಮತ್ತೆ ಹುಡುಗರು ಸವಾಸನೂ ಸರಿ ಇಲ್ಲ ತಾಯಿ, ಎಲ್ಲ ನೆಗೆಟಿವಿಟಿ ತೋರಿಸ್ತಿದೆ. 6ನೇ ಮನೆ ಶತ್ರು ಸ್ಥಾನ. ಮತ್ತೆ ಯಾವ್ದೋ ಒಂದು ಸ್ನೇಹಿತನಿಂದ ಇನ್ ಸ್ವಲ್ಪ ನಿಯರೆಸ್ಟ್ ಕೋರ್ಟು ಕಚೇರಿ ಅಂತಿದೆ, ಜಾಗ್ರತೆ ವಹಿಸ್ಬೇಕಮ್ಮ. ಏನ್ ಮಾಡ್ಬೇಕು ಗುರುಜಿ? ಏನು ನೀವು ಚಿಂತೆ ಎದ್ರಬೇಡಿ, ಭಯ ಪಡ್ಬೇಡಿ, ಒಳ್ಳೇದಾಗುತ್ತೆ, ನಾನು ಪರಿಹಾರ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಈ ಹುಣ್ಣಿಮೆ, ಈಗ ಹುಣ್ಣಿಮೆ ಬರುತ್ತೆ, ಈ ಹುಣ್ಣಿಮೆ ದಿನ ಎಲ್ಲಾದ್ರೂ ನದಿ ತೀರಕ್ಕೆ ಕರ್ಕೊಂಡೋಗಿ ಆ ನದಿಯಲ್ಲಿ ಸ್ನಾನ ಮಾಡಿಸಿ ಒಂದು ಸಣ್ಣ ಕುಟ್ಕೆ ಅಂದ್ರೆ ಮಡಕೆ ತುಂಬಾ ಜೇನುತುಪ್ಪ ಹಾಕಿ ನದಿಯಲ್ಲಿ ಬಿಡಿಸ್ಬಿಡಿ. ಒಂದು ಹಿಡಿ ತುಂಬಾ ಎಳ್ಳು ಬಿಡಿಸ್ಬಿಟ್ಟು ಅಲ್ಲೊಂದು ತೆಂಗಿನಕಾಯಿ ಬಿಡಿಸಿ ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಪ್ರಾಪ್ತಿಯಾಗತ್ತೆ, ಆ ಗಂಡಾಂತರ ದೋಷನೂ ಹೋಗ್ಬಿಡುತ್ತೆ. ಮತ್ತೆ ಪ್ರತಿದಿನ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ಬಿಳಿ ಎಕ್ಕದ ಬೇರಲ್ಲಿ ಗಣಪತಿ ಮಾಡಿರೋದು ಎಲ್ಲಾದ್ರೂ ತರಿಸ್ಕೊಳ್ಳಿ, ದೇವಸ್ಥಾನ ಸಿಗುತ್ತೆ. ಅದನ್ನ ಮನೆಯಲ್ಲಿಟ್ಟು ಬಿಳಿ ಕಣಗಳ ಹೂವು ಸಿಗುತ್ತೆ, ಆ ಬಿಳಿ ಕಣಗಳ ಹೂವು ಮಾರ್ಕೆಟ್ ಅಲ್ಲಿ ಆದ್ರೂ ತಂದಿಟ್ಕೊಂಡ್ಬಿಡಿ. ಡೈಲಿ 21 ಹೂವು ಅವನ ಕೈ ಕೊಟ್ಟು ಅದ್ರ ಮೇಲೆ ಹಾಕಿ ಅವನು ಎಜುಕೇಶನ್ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು. ಆ ರೀತಿ ಒಂದು ಕಂಟಿನ್ಯೂಸ್ ಆಗಿ ಒಂದು 108 ದಿನಗಳು ಮಾಡಿಸ್ಬಿಡು, ಖಂಡಿತವಾಗ್ಲೂ ಅವನಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಈಗ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋ ಸಮಯ ಆಗಿದೆ. ಜೊತೆಗೆ ಈ ದಿನದ ವಿಶೇಷವಾದಂತಹ ಟಿಪ್ಸ್ ಬಗ್ಗೆ ಗುರುಜಿ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಬನ್ನಿ ಕೇಳೋಣ ಗುರುಜಿ. ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ, ಹೆಣ್ಮಕ್ಳಿಗೆ ಕುಟುಂಬದಲ್ಲಿ ಏನೋ ಒಂಥರ ಸಂತೋಷ. ಇವತ್ತು ಏನೋ ಗೆದ್ದೆ, ಏನೋ ಸಿಕ್ತು, ಏನೋ ಬರ್ತಿದೆ ಅಂತ ತುಂಬ ಲವಲವಿಕೆಯಿಂದ ಇದ್ರ. ದಿನಪೂರ್ತಿ ಹಾಗೆ ಆ ನೆಮ್ಮದಿಯಾಗಿರಿ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಕ್ಕೆ ಹೋಗಬೇಡಿ, ಕೋಪನೂ ಮಾಡ್ಕೋಬೇಡಿ. ಇನ್ನು ಪುರುಷರಿಗೆ ಭೂಮಿ ಲಾಭ ನೋಡಿ, ವ್ಯಾಪಾರ, ಭೂಮಿ ವ್ಯಾಪಾರ ಮಾಡೋಂಥವ್ರಿಗೆ ಅಧಿಕ ಲಾಭ ಈ ದಿನ. ಏನೋ ಕಾದೆ ರಿಜಿಸ್ಟ್ರೇಷನ್ಸು ಸಮಥಿಂಗ್ ಒಳ್ಳೆ ವ್ಯಾಪಾರ ಆಗುವಂಥದ್ದು. ಅನೇಕ ದಿನಗಳಿಂದ ಪೆಂಡಿಗಿರುವಂಥದ್ದು ಭೂಮಿ ಇದನ್ನ ಸೇಲ್ ಆಗುವಂಥದ್ದು.
ಏನೋ ಶುಭ ಕಾದಿದೆ, ಉಪಯೋಗ ಮಾಡ್ಕೋಬೋದು. ಮತ್ತೆ ಹಿರಿಯರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಆಗುವಂಥದ್ದು ಈ ದಿನ. ಅವ್ರು ಏನೇ ಕೆಲಸ ಮಾಡಲಿ ಅವ್ರಿಗೆ ಸಿದ್ಧಿ ಆಗ್ಬಿಡುತ್ತೆ. ಈ ರಿಟೈರ್ಮೆಂಟ್ ಆಗಿರೋಂಥವ್ರು ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಅಂಥವ್ರಿಗೂ ಕೆಲಸ ಸಿಗುವಂಥದ್ದು. ಸಣ್ಣ ಮಕ್ಕಳಿಗೂ ಇದನ್ನ ಏನೋ ಫಂಕ್ಷನ್ಸ್ ಸ್ಕೂಲಲ್ಲಿರುತ್ತೆ, ಮಾನ ಸನ್ಮಾನ ಇಂಥದ್ದೇನೋ ನಡೀತಿದೆ, ತುಂಬ ಆಕ್ಟಿವ್ ಆಗಿರ್ತಾರೆ. ತುಂಬ ವಿಶೇಷವಾದ ದಿನ. ಇದನ್ನ ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕಾದ್ರೆ ವಿಶೇಷವಾಗಿ ಗಣಪತಿ ಅಷ್ಟೋತ್ರವನ್ನು ಇದನ್ನ ಪಾರಾಯಣ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಬಂಧು ಮಿತ್ರರ ಆಗಮನ ತುಂಬ ಚೆನ್ನಾಗಿರುತ್ತಂಥದ್ದು. ಹೆಣ್ಮಕ್ಳಿಗೆ ಗೌರವ ಪ್ರಾಪ್ತಿ ತುಂಬ ಚೆನ್ನಾಗಿದೆ. ಒಳ್ಳೆಯ ಹೆಸರು, ಅನುಕೂಲ, ಗೌರವ ಸಿಗ್ತಿದೆ, ಉಪಯೋಗ ಮಾಡ್ಕೊಳ್ಳಿ. ಮತ್ತು ಮಂಗಳ ಕಾರ್ಯ ನಡೆಯುವಂಥದ್ದು. ಈ ಗಂಡು ಮಕ್ಕಳಿಗೆ ಯಾವುದೋ ನಡೀತಿಲ್ಲ, ಮದುವೆಗಳಾಗ್ತಿಲ್ಲ ಅನ್ನೋರು ಇದನ್ನು ಅಲೈನ್ಸ್ ನೋಡಿ ಫಿಕ್ಸ್ ಆಗ್ಬೋದು, ಒಳ್ಳೆಯದಾಗುವಂಥದ್ದು. ಹಿರಿಯರ ವಿಚಾರದಲ್ಲಿ ಆರೋಗ್ಯ ಪ್ರಾಪ್ತಿ, ಮಕ್ಕಳಿಗೂ ಶುಭ ಸಿದ್ಧಿ, ಉತ್ತಮ ದಿನ. ಈ ದಿನ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹೆಣ್ಮಕ್ಳಿಗೆ ಇದನ್ನ ಸ್ವಲ್ಪ ಮನೆಯಲ್ಲಿ ಕಲಹ, ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಆಚೆಗೆ ಹೋಗ್ಬಿಡುವಂಥದ್ದು, ಮನೇಲಿ ಹೋಗಿದ ತಕ್ಷಣ ಗಂಡನ ಜೊತೆ ಪೀಕ್ಲಾಟ ಏನೋ ಇರುತ್ತೆ. ಬೇಡ, ಸುಮ್ಮನೆ ನೀವು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ, ಅವ್ರನ್ನೂ ರೇಗಿಸೋದು ಬೇಡ. ಸಣ್ಣ ವಿಚಾರ ಸಣ್ಣಕ್ಕೆ ಬಿಟ್ಬಿಡಿ, ಸ್ವಲ್ಪ ಶಾಂತಿ ಸಮಾಧಾನದೇ ಇರಿ. ಪುರುಷರ ವಿಚಾರದಲ್ಲಿ ಅಧಿಕ ಖರ್ಚು, ಮನೇಲಿ ಗಲಾಟೆ, ಇವರೇ ಆಚೆಗೆ ಹೋಗ್ಬಿಡೋದು, ಖರ್ಚು ಮಾಡ್ಕೊಂಡು ಸಾಯಂಕಾಲ ಮತ್ತೊಂದು ಬೇಜಾರಾಗಿ ಬರುವಂಥದ್ದು, ಇವೆಲ್ಲ ಬೇಡ. ಖರ್ಚು ಯೋಚನೆ ಮಾಡಿ ಖರ್ಚು ಮಾಡಬೇಕು. ಮನಸ್ಸಿಗೆ ಅಶಾಂತಿ. ಮನೆಯಲ್ಲಿ ಮಕ್ಕಳಿಗೆ ಕಣ್ಣಿಗೆ ಸಂಬಂಧಪಟ್ಟವ್ರಿಗೆ ಏನಾದರೂ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ, ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಇರುತ್ತೆ. ಊಟ ಮಾಡಬೇಕೋ ಬೇಡವೋ ಟೈಮ್ ಟು ಟೈಮ್ ಸ್ವಲ್ಪ ನೋಡ್ಕೊಳ್ಳಿ. ಊಟದ ಸಮಯ, ಯೋಗಾಸನ, ಪ್ರಾಣಾಯಾಮ ಯಾರಾದರೂ ಪುಸ್ತಕಗಳು ಓದಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ದಿನ ಶಿವನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಶತ್ರುಗಳಿಂದ ತೊಂದರೆ ಆಗುವಂಥದ್ದು, ಸ್ವಲ್ಪ ಸಾಲದ ಬಾಧೆ, ಯಾರಿಂದನೂ ತೊಂದರೆ ಆಗುವಂಥದ್ದು. ಸ್ನೇಹಿತರ ಹತ್ರ ಜಗಳ ಆಡ್ಕೊಳಕ್ಕೆ ಹೋಗ್ಬೇಡಿ, ಜಾಗ್ರತೆ ವಹಿಸಿ. ಮತ್ತೆ ವಾದ ವಿವಾದಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಮಾತಿಗೆ ಸಣ್ಣ ವಿಚಾರ, ಹೆಣ್ಮಕ್ಳಿಗೆ ಸಣ್ಣ ವಿಚಾರ ದೊಡ್ಡ ಮಾಡ್ಕೊಂಡು ವಾದ ವಿವಾದಕ್ಕೆ ಸಿಕ್ಕಾಕೋಬೇಡಿ. ಅವಮಾನ ಆದ್ರೆ ತುಂಬ ಕಷ್ಟ. ಮೊದಲೇ ನೀವು ಸೂಕ್ಷ್ಮ, ಸಹಿಸೋದಿಲ್ಲ, ಜಾಗ್ರತೆ ವಹಿಸಬೇಕು. ಮತ್ತೆ ಗಂಡಸರಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಮಾಡ್ಕೊಳ್ಳೋದು, ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದು ನೆಗೆಟಿವಿಟಿ ಸುದ್ದಿಯನ್ನು ಕೇಳುವಂಥದ್ದಿದೆ. ಇಂಥದ್ದು ಯಾವುದೂ ಆಗಬಾರ್ದು, ಒಳ್ಳೆಯದನ್ನ ಕೇಳಬೇಕು ಅನ್ನೋದಾದ್ರೆ ಈ ದಿನ ತ್ರಯಂಬಕ ಮಂತ್ರ ಅಥವಾ ಶಿವನ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ಬಂಧು ಮಿತ್ರರಿಂದ ಸಹಾಯ ಸಿಗುವಂಥದ್ದು ಚೆನ್ನಾಗಿದೆ. ಯಾವುದೋ ಸಂಕಷ್ಟದಲ್ಲಿರ್ತೀರಿ, ಅನುಕೂಲ ಆಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ವಿರಸ ದಾಂಪತ್ಯ, ಜಗಳ, ಗಂಡ ಹೆಂಡತಿರ ಮತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಷ್ಟೇ ಅಲ್ಲ, ಮನೆಯಲ್ಲಿ ಹಿರಿಯರು ನಿಮ್ಮ ಮದುವೆ ಮಾತುಕತೆ ಮಾಡುವಂಥದ್ದು, ಮನೆಯಲ್ಲಿ ಏನೋ ಶುಭ ವಿಚಾರಗಳ ಬಗ್ಗೆ ಮಾತುಕತೆ ನಡೆಯುತ್ತೆ. ಮಕ್ಕಳ ವಿಚಾರದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಮುನ್ನಡೆ ಹೋಗುವಂಥದ್ದು ಚೆನ್ನಾಗಿರ್ತಕ್ಕಂಥದ್ದು. ಯಾವುದೇ ಅಶುಭ ಆಗೋದಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗಡೆ ಹೋಗಿ ಅಥವಾ ಮನೆಯಲ್ಲಾದರೂ ಸರಿ ಕೂತ್ಕೊಂಡಿದ್ದೀನ ವಿಷ್ಣು ಅಷ್ಟೋತ್ರ ಅಥವಾ ಲಕ್ಷ್ಮೀ ಅಷ್ಟೋತ್ರ ಓದ್ಕೊಳ್ಳಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಸಂತೋಷ, ಮತ್ತೆ ಹೆಣ್ಣು ಮಕ್ಕಳಿಗೆ ಯತ್ನ ಕಾರ್ಯ ಸಿದ್ಧಿ. ಏನಾದರೂ ಪ್ರಾಕ್ಟೀಸ್ ಮಾಡಬೇಕು, ಕೆಲಸ ಮಾಡಬೇಕು, ಗಂಡನಿಗೆ ಮೆಚ್ಚಿಸೋ ಥರ ಏನಾದರೂ ನಾನು ಮಾಡಬೇಕು ಅಂದ್ಕೊಂಡಿದ್ರೆ ಈ ದಿನ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲ, ವಸ್ತ್ರಾಭರಣಗಳ ಖರೀದಿ ಅಂತ ಕೂಡ ಹೇಳ್ತಿದೆ. ಹೆಣ್ಮಕ್ಳಿಗೆ ಈ ದಿನ ಅದೃಷ್ಟ ದಿನ. ಇನ್ನು ಪುರುಷರ ವಿಚಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ, ಪ್ರಮೋಷನ್ ಸಿಗುವಂಥದ್ದು ಚೆನ್ನಾಗಿದೆ. ಆದರೆ ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ತೊಂದರೆ, ಜಾಗ್ರತೆ ಇರಬೇಕು. ಈ ದಿನ ಯಾರೋ ಶತ್ರುಗಳು ನಿಮ್ಮ ಮೇಲೆ ಕಿರುಕುಳ ಮಾಡ್ತಿದ್ದಾರೆ, ಉದ್ಯೋಗಕ್ಕೆ ಸಮಸ್ಯೆ ಆಗುವಂಥದ್ದು, ಎಚ್ಚರಿಕೆ ವಹಿಸ್ಬಿಡಿ. ಇನ್ನು ಸ್ವಲ್ಪ ಜಾಗ್ರತೆಗೋಸ್ಕರ ದುರ್ಗಾದೇವಿ ಆರಾಧನೆ ಮಾಡಿ, ದುರ್ಗಾ ಅಷ್ಟೋತ್ರ ಓದ್ಕೊಂಬಿಡಿ. ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವ್ರಿಗೆ ಇದನ್ನ ಸ್ವಲ್ಪ ನಿರುತ್ಸಾಹ, ಮತ್ತೆ ದೇಹಾಲಸ್ಯ, ಮತ್ತೆ ಎಲ್ಲೋ ಸ್ವಲ್ಪ ಧನಹಾನಿ, ಸುಮ್ಮನೆ ಹಣ ವ್ಯಯ ಮಾಡೋವಂಥದ್ದು ಬೇಡ. ಹಣ ವ್ಯಯ ಮಾಡಕ್ಕೆ ಹೋಗ್ಬಿಡಿ.
ಹಣವನ್ನು ಸ್ವಲ್ಪ ಶೇಖರಣೆ ಮಾಡಿ ಸೇವಿಂಗ್ಸ್ ಮಾಡಿಡಿ. ಮತ್ತು ಎಲ್ಲ ರೀತಿಗಳಲ್ಲಿ ವಿಘ್ನತೆಗಳು ಜಾಸ್ತಿ. ಎಲ್ಲೋ ಟೈಮ್ ಟು ಟೈಮ್ ಹೋಗಬೇಕು ಅಂದ್ಕೊಂಡಿರ್ತೀರಿ, ಹೋಗೋಕ್ಕಾಗಲ್ಲ. ಮತ್ತು ಇನ್ನೊಂದೇನೋ ಮಾಡಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿರ್ತೀರಿ, ಅಲ್ಲಿ ಮಾಡೋಕ್ಕಾಗಲ್ಲ. ಯಾರಿಗೋ ಮಾತು ಕೊಟ್ಟಿರಿ, ನಡ್ಕೊಳಕ್ಕಾಗಲ್ಲ. ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವಂಥದ್ದು. ಇನ್ನು ಮಕ್ಕಳ ವಿಚಾರದಲ್ಲಿ ಹಠ ಜಾಸ್ತಿ. ಇವತ್ತು ಹೇಳಿದ ಮಾತೇ ಕೇಳೋಂಗಿಲ್ಲ ಅಂದರೆ ಜಾಗ್ರತೆ ವಹಿಸಿ. ಈ ದಿನ ನೀವು ವಿಶೇಷವಾಗಿ ಲಕ್ಷ್ಮೀ ಅಷ್ಟೋತ್ರ ಅಥವಾ ಶುಕ್ರ ಗ್ರಹದ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದನ್ನ ಸ್ವಲ್ಪ ಅಣ್ಣ ತಮ್ಮಂದ್ರವ್ರಿಗೆ ಜಗಳ ಆಗುವಂಥದ್ದು. ಅಣ್ಣ ತಮ್ಮಂದ್ರಲ್ಲಿ ವಿರಸ, ಸಣ್ಣ ಸಣ್ಣ ವಿಚಾರ ದೊಡ್ಡದಾಗ್ಬಿಡುವಂಥದ್ದು. ಈ ಪಿತ್ರಾಜಿತ ಆಸ್ತಿಯಲ್ಲಂತೂ ಗಲಾಟೆಗಳು ಜಾಸ್ತಿ ಆಗುತ್ತೆ. ಇನ್ನು ಕುಟುಂಬದ ವಿಚಾರ ಈ ರೀತಿ ಇದ್ರೆ, ಇನ್ನು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಲ್ಲೋದ್ರೂ ದೂರ ಹೋಗೋಣ, ಪ್ರಯಾಣ ಮಾಡೋಣ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊತೀರಿ. ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ದಿನ ತುಂಬ ಆತುರದಿಂದ ಇರ್ತೀರಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ಇನ್ನು ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ, ಜಾಗ್ರತೆ ವಹಿಸಿ. ಕೋರ್ಟು ಕಚೇರಿಯಲ್ಲಿ ಜಯ ಸಿಗ್ತಿದೆ, ಅದೊಂದೇ ಶುಭ ಈ ದಿನ ಮತ್ತೆ ಶುಭಫಲಗಳು ನೀವು ಪಡಿಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿ ಶುಭಫಲಗಳು ನಿಮ್ಮದಾಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಮಾಡ್ತಾ ಇರತಕ್ಕಂಥವ್ರಿಗೆ ಮುನ್ನಣೆ, ಪ್ರಮೋಷನ್ಸ್, ಇನ್ಕ್ರಿಮೆಂಟ್ಸ್ ಶುಭ ಕಾದಿದೆ. ಹೆಣ್ಮಕ್ಳಿಗೆ ಗೌರವ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ. ಏನೋ ಕೊಂಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದೀರಿ, ಮಾಡಿ, ಒಳ್ಳೇದಾಗುತ್ತೆ. ಅದರ ಮನೇಲಿ ಗೊತ್ತಿಲ್ಲದೆ ಏನೂ ಮಾಡೋಕ್ಕೆ ಹೋಗಬೇಡಿ, ಮನೇಲಿ ಹೇಳ್ಬಿಟ್ಟು ಮಾಡಿ, ಖಂಡಿತ ಒಳ್ಳೆಯದು. ಆಗಲೇ ಮನೇಲಿ ಈ ರೀತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ, ಅದರ ಬಗ್ಗೆ ಜಾಗ್ರತೆ ವಹಿಸಿ. ಸುಖ ದಾಂಪತ್ಯ ಅಂತಿದೆ, ಗಂಡ ಹೆಂಡತಿಯಲ್ಲಿ ಪ್ರೀತಿ ಪ್ರೇಮ ಇರುತ್ತೆ. ಒಬ್ರಿಗೊಬ್ರು ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾಡ್ಕೊಂಡ್ಬಿಟ್ರೆ ಕ್ಷಮೆ ಯಾಚಿಸ್ಬಿಡಿ, ಖಂಡಿತ ಒಳ್ಳೇದಾಗುವಂಥದ್ದು. ಅತಿ ಹೆಚ್ಚು ಶುಭಫಲಗಳನ್ನೇ ಈ ದಿನ ನೀವು ಅನುಭವಿಸ್ತೀರಾ. ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕಾದ್ರೆ ಶುಕ್ರಗ್ರಹ ಅಷ್ಟೋತ್ರ ಜೊತೆಯಲ್ಲಿ ವಿಷ್ಣುವಿನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ದುರ್ಜನರ ಸವಾಸ ಮತ್ತೆ ಕೆಟ್ಟವರ ಸವಾಸ ಮಾಡ್ತೀರಿ ಅಂತ, ಎಲ್ಲಾದರೂ ದೂರ ಹೋಗ್ಬಿಡ್ಬೇಕು, ಏನಾದರೂ ಫ್ರೆಂಡ್ ಜೊತೆ ಮಾತುಕತೆ ಮಾಡುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಮತ್ತು ಹೆಣ್ಮಕ್ಳು ಅಷ್ಟೇ, ನೆಗೆಟಿವ್ ಥಾಟ್ಸ್ ಜಾಸ್ತಿ. ದೇವ್ರ ಮೇಲೆ ಕೂತ್ಕೊಂಡ್ರು ಸಹ ಏನೋ ಕೆಟ್ಟ ಯೋಚನೆಗಳು, ಪೂಜೆ ಮಾಡೋಕ್ಕೂ ನ್ಯಾಯವಾಗಿ ಆಗೋದಿಲ್ಲ ಆ ರೀತಿ. ಅದರಿಂದ ಮೊದಲು ಸ್ವಲ್ಪ ಭಗವಂತ ನಾಮಸ್ಮರಣೆ ಮಾಡಿ ಎಲ್ಲವನ್ನು ಮಾಡಿ, ಒಳ್ಳೆಯದೇ ಆಗುತ್ತೆ. ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು. ಈ ಹಿರಿಯರಿಗೆ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥ, ಹೃದಯಕ್ಕೆ ಪಟ್ಟಿರೋ ಪೀಡೆಗಳು ಉಂಟಾಗುತ್ತೆ. ಹೃದಯ ನೋವು, ತಲೆನೋವು, ಇಂಥ ಜಾಸ್ತಿ ತೊಂದರೆಗಳಾಗುತ್ತೆ. ಮತ್ತು ಮಕ್ಕಳಿಗೆ ಸ್ವಲ್ಪ ಎಚ್ಚರಿಕೆ ದಿನ. ರೋಡ್ ಜಂಪಲ್ಲಿ, ರೋಡಲ್ಲಿ ಸಿಗ್ನಲ್ ಜಂಪ್ ಮಾಡಬೇಕಾದ್ರೆ, ರೋಡ್ ಕ್ರಾಸ್ ಮಾಡಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ಕೈಲಿಟ್ಕೊಂಡು ಜಾಗ್ರತೆಯಿಂದ ರೋಡ್ ಕ್ರಾಸ್ ಮಾಡಿ, ಒಳ್ಳೆಯದೇ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೆ ಅನಾಹುತ ಗ್ಯಾರಂಟಿ. ಇದನ್ನು ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಇದನ್ನ ಶತ್ರುಗಳು ನಾಶ ಆಗ್ತಾರೆ. ನಿಮಗೆ ತೊಂದರೆ ಮಾಡಬೇಕು ಅಂತ ಬರೋರು ಅವರೇ ನಾಶ ಆಗುವಂಥದ್ದು. ಆದರೆ ವಾಹನಗಳಿಂದ ಅಪಘಾತಗಳು, ವಾಹನಗಳಿಂದ ತೊಂದರೆ, ಆಕ್ಸಿಡೆಂಟ್ಸ್ ಆಗುವಂಥದ್ದು, ಇಂಥದ್ದೆಲ್ಲ ಇರುತ್ತೆ. ಜಾಗ್ರತೆ ವಹಿಸಬೇಕು. ಹೆಣ್ಮಕ್ಳು ಅತಿ ಹೆಚ್ಚು ತಿರುಗಾಟ, ಸುಮ್ಮನೆ ತಿರುಗಾಡ್ತಾರೆ, ಮನೆಯಲ್ಲಿ ಇರೋಕ್ಕಾಗದೆ. ಮನೆಯಲ್ಲೂ ಅಷ್ಟೇ ತಿರುಗಾಡ್ತಾ ಇರೋದು. ಅದಕ್ಕಿಂತ ಒಂದು ಜಾಗದಲ್ಲಿ ಕೂತು ದೇವ್ರ ನಾಮಸ್ಮರಣೆ, ದೇವ್ರ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ, ಮಿತ್ರರೊಂದಿಗೆ ಜಗಳ. ಈ ಹುಡುಗರು ಅಷ್ಟೇ, ಮಿತ್ರರೊಂದಿಗೆ ಜಗಳ ಆಡ್ಕೊಂಡ್ಬಿಡೋವಂಥದ್ದು, ಅಥವಾ ಮಿತ್ರದೇನಾದರೂ ವಸ್ತು ತೊಗೊಂಬಂದ್ಬಿಡೋದು ಮನೆಗೆ, ಇಂಥದ್ದೇನಾದರೂ ಆ ಸಮಸ್ಯೆಗಳಲ್ಲಿ ಬೀಳ್ತಾರೆ. ಈ ದಿನ ನೀವು ಎಲ್ಲ ರೀತಿಯ ಶುಭಫಲಗಳು ಪಡಿಬೇಕಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಒಳ್ಳೆ ಫಲಗಳನ್ನು ನೀವೇ ಪಡೀತೀರಿ. ಈಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಕಲಹ ಆಗುವಂಥದ್ದು, ಮತ್ತೆ ವಸ್ತುಗಳ ವಿಚಾರ. ಹೆಣ್ಮಕ್ಳಿಗೆ ಯಾರಿಗೋ ವಸ್ತು ಕೊಟ್ಬಿಟ್ಟಿದೆ, ಅವಳು ಇನ್ನೂ ಕೊಟ್ಟಿಲ್ಲ, ಅದರಲ್ಲಿ ಜಗಳ ಆಗುವಂಥದ್ದು. ಮನೇಲಿ ಗಂಡ ಹೆಂಡ್ತಿರಲ್ಲಿ ವಸ್ತುಗಳ ವಿಚಾರದಲ್ಲೇ ಜಗಳ ಆಗುವಂಥದ್ದು, ದುಡ್ಡಿನ ವಿಚಾರದಲ್ಲಿ ಜಗಳ ಆಗುವಂಥದ್ದು. ಜಾಗ್ರತೆ ವಹಿಸಬೇಕು. ಮತ್ತು ಹಿರಿಯರಿಗೆ ಹೃದಯ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಪ್ರಾಪ್ತಿ ಆಗಲಿದೆ. ಮತ್ತು ಹೆಣ್ಮಕ್ಳಿಗೆ ಅಪಮಾನ ಆಗುವಂಥದ್ದು. ಮತ್ತು ಇದರಲ್ಲೂ ಪುರುಷರಿಗೂ ಅಷ್ಟೇ, ಆಫೀಸಲ್ಲಿ ಮತ್ತು ಎಲ್ಲಾದ್ರೂ ವರ್ಕ್ ಕೆಲಸ ಮಾಡೋ ಜಾಗದಲ್ಲಿ ಸುಮ್ಮನೆ ಅವಮಾನಕ್ಕೊಳಗೆ ಹಾಕ್ಬಿಡ್ತೀರಿ. ಜಾಗ್ರತೆ ವಹಿಸಿ. ನಿಮ್ಮನ್ನು ನೋಡಿ ಟೀಕೆ ಮಾಡೋಂಥವ್ರು ಜಾಸ್ತಿ ಇರ್ತಾರೆ ಹಿಂದೂ ಮುಂದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿ, ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಈ ದಿನ ವಿಶೇಷವಾಗಿ ನೀವು ನರಸಿಂಹಸ್ವಾಮಿ ಅಷ್ಟೋತ್ರ ಜೊತೆಯಲ್ಲಿ ಗುರುವಿನ ಅಷ್ಟೋತ್ರ, ಹನುಮಂತನ ನಾಮಸ್ಮರಣೆ ಮಾಡ್ಕೊಂಬಿಡಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಈ ದಿನ
ವಿಶೇಷವಾಗಿ ನೀವು ಶುಕ್ರವಾರ ಶುಭಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋ ದಿನ ನಿಮ್ಮಿಂದ ಅನುಕೂಲ ಆದರೆ ಮಣ್ಣಿನ ಹಣತೆಯಲ್ಲಿ ಇದನ್ನ ದೇವ್ರ ಮನೆಯಲ್ಲಿ ಸ್ವಲ್ಪ ತುಪ್ಪನ ಅಂತಂದ್ರೆ ಹಸುವಿನ ತುಪ್ಪವನ್ನು ಹಾಕಿ ದೀಪ ಹಚ್ಚಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಉಳ್ಕೊಳ್ತಾಳೆ. ಒಂದು ಮಹಾಲಕ್ಷ್ಮಿಯಲ್ಲಿ ತುಪ್ಪದ ಆರತಿ ಮಾಡಿಬಿಡಿ, ಎಲ್ಲಾ ಶುಭಫಲಗಳು ಪಡಿತೀರಾ. ಅಷ್ಟೇ ಅಲ್ಲ, ಈ ದಿನ ಭಾನುವಾರ, ಬರೋ ಭಾನುವಾರ ಬೆಳಗ್ಗೆ ಸೂರ್ಯ ತಂತ್ರದ ಒಂದು ಮಹಾಮಂತ್ರವನ್ನು ನಾನು ನಿಮ್ಗೆ ಉಪದೇಶ ಮಾಡ್ತಿದ್ದೀನಿ. ಖಂಡಿತ ಈ ಮಂತ್ರದಿಂದ ನಿಮ್ಮ ಪಿತೃದೋಷಗಳು ನಿವಾರಣೆ ಆಗುತ್ತೆ, ಕಣ್ಣಿನ ರೋಗಗಳು ವಾಸಿಯಾಗತ್ತೆ, ಎಷ್ಟೋ ರೋಗ ಬಾಧೆಗಳು ನಿವಾರಣೆ ಆಗಂತ ಅದ್ಭುತ ತಂತ್ರ ಪ್ರಯೋಗವನ್ನು ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಅಷ್ಟೇ ಅಲ್ಲ ವೀಕ್ಷಕ ಬಾಂಧವರೇ, ಇನ್ನು ಮುಂದೆ ನಿಮ್ಮಲ್ಲಿ ಯಾವುದೇ ಶುಭ ಸಮಾರಂಭಗಳು, ಯಾವುದೇ ಒಂದು ಶುಭ ಕೆಲಸಗಳಿದ್ರು, ಶುಭ ಬರ್ತ್ಡೇ, ಮದುವೆ, ಮೂಂಜು ಏನೇ ಇದ್ರಿ 15 ದಿನ ಮುಂಚಿತವಾಗಿ ನೀವೇನಾದರೂ ಪತ್ರ ಬರೆದು ಫೋಟೋ ಸಮೇತ ಕಳಿಸ್ಕೊಟ್ರೆ ನಾನು ಖುದ್ದಾಗಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ನಿಮ್ಮನೆಗೆ ಪ್ರಸಾದ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.